ಎಲ್ಲ ನನ್ನ ಆತ್ಮ ಬಾಂಧವರಿಗೂ ನಮಸ್ಕಾರ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅನಂತ ಕೋಟಿ ವಂದನೆಗಳು. ಗುರುಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಕೋಟಿ ವಂದನೆಗಳು. ಮಹಾವತಾರ ಬಾಬಾಜಿ ಪ್ರಕೃತಿ ಮಾತೆಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಜನ್ಮದಾತರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಮಹಾವತಾರ ಫೌಂಡೇಶನ್ನ ಮುಖ್ಯಸ್ಥರಾದ ಹಾಗೂ ನಮ್ಮ ಗುರುಗಳಾದ ರಂಗನಾಥ ಗುರುಜಿ ಅವರಿಗೆ ವಂದನೆಗಳು. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಆತ್ಮೀಯರಾದ ಸುಧಾಕರ್ ಪೌರ್ಣ ಸರ್ ಹಾಗೂ ಎಲ್ಲ ಆತ್ಮ ಬಂಧವರಿಗೂ ನಮಸ್ಕಾರ. ಮಾಸ್ಟರ್ಸ್, ಎಲ್ಲರಿಗೂ ತಿಳಿದಿರೋ ಹಾಗೆ ಈ ದಿನ ಮೊದಲೇ ಮೆಸೇಜ್ ನೋಡಿದ್ರಿ, ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ನಮ್ಮೆಲ್ಲರ ಆತ್ಮೀಯರು ಹಾಗೂ ನವಯುಗದ ಆಧ್ಯಾತ್ಮಿಕ ಮಾಸ್ಟರ್ ಅಂತ ಹೇಳ್ಬೋದು. ಅವರು ನಮ್ಮೆಲ್ಲರ ಆತ್ಮೀಯರಾದಂಥ ಶ್ರೀಯುತ ಸುಧಾಕರ್ ಪೌರ್ಣ ಸರ್ ಇವತ್ತು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರು ಪತ್ರಿಜಿ ಕಾನ್ಸೆಪ್ಟ್, ಪತ್ರಿಜಿ ಲಾಕಪ್ ಕಾನ್ಸೆಪ್ಟ್ ಮೆಸೇಜ್, ಲಾಕ್ಡೌನ್ ಪತ್ರಿಜಿ ಲಾಕ್ಡೌನ್ ಕಾನ್ಸೆಪ್ಟ್ ಮೆಸೇಜ್, ಈ ವಿಷಯವಾಗಿ ನಮಗೆ ಎಲ್ಲರಿಗೂ ಜ್ಞಾನ ನೀಡ್ತಾ ಇದ್ದಾರೆ. ತದನಂತರದಲ್ಲಿ ಅವರೇ ಧ್ಯಾನ ಮಾಡಿಸ್ತಾರೆ. ಅದ್ಭುತವಾದ ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ಅವ್ರು ಯಾವಾಗಲೂ ಹೊಸದ ಹೇಳ್ತಾ ಇದ್ದಾರೆ. ಸರ್ನ ಯಾರು ಪರಿಚಯ ಮಾಡ್ಕೊಳ್ಬೇಕು ಅಂತಿಲ್ಲ, ಯಾಕಂದ್ರೆ ಎಲ್ಲರಿಗೂ ಚಿರಪರಿಚಿತರು. ಇವತ್ತು ಹೆಚ್ಚು ತಡ ಮಾಡೋದು ಬೇಡ, ಸರ್ ಇಂದ ವಿಷಯ ತಿಳ್ಕೊಳ್ಳೋಣ. ಸರ್, ನಿಮ್ಮನ್ನ ವೆಲ್ಕಮ್ ಮಾಡೋಕ್ಕಿಂತ ಮೊದಲು ಒಂದು ಪತ್ರಿಜಿ ವಾಣಿಯನ್ನ ಹೇಳಿ ವೆಲ್ಕಮ್ ಮಾಡ್ತೀನಿ ಸರ್. ಅಮೃತ ಕುಡಿದಾಗ ಮರಣವಿಲ್ಲ, ಆದರೆ ಧ್ಯಾನ ಮಾಡಿದರೆ ನಮಗೆ ಮರಣ ಯಾವಾಗ ಬೇಕು ಎಂಬುದು ನಮ್ಮ ಇಷ್ಟ, ಮರಣ ಎಂಬುದು ನಮ್ಮ ಕೈಯಲ್ಲೇ ಇರುತ್ತದೆ. ಇದು ಪತ್ರಿಜಯವಾಣಿ. ಈಗ ಸುಧಾಕರ್ ಸರ್, ನಿಮಗೆ ಮಹಾವತಾರ ಫೌಂಡೇಶನ್ ಹಾಗೂ ಎಲ್ಲಾ ಧ್ಯಾನ ಬಾಂಧವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಸರ್. ಈ ವೇದಿಕೆಗೆ ನಿಮಗೆ ವೆಲ್ಕಮ್. ಓವರ್ ಟು ಯು ಸರ್. ಓಕೆ ಮೈ ಡಿಯರ್ ಮಾಸ್ಟರ್ಸ್, ನಾವು ಸೆಷನ್ ಪ್ರಾರಂಭ ಮಾಡುತ್ತೆ ಮುಂಚೆ ನಿಮ್ಮೆಲ್ಲರ ಪರಮ ಪೂಜ್ಯ ಗುರುಗಳು ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿ ಗುರುಗಳಿಗೆ ಮತ್ತೆ ಸ್ವರ್ಣಮಾಲಾ ಅಮ್ಮನವ್ರಿಗೆ, ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದಂತಹ ರಂಗನಾಥ್ ಸರ್ ಮತ್ತೆ ಈ ಟೀಮ್ ಸದಸ್ಯರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಮೈ ಡಿಯರ್ ಮಾಸ್ಟರ್ಸ್, ನಾವು ಪ್ರತಿ ತಿಂಗಳು ಕೂಡ ಒಂದೊಂದು ಕಾನ್ಸೆಪ್ಟ್ ಹೇಳ್ತಾ ಬಂದಿದ್ದೀವಿ. ಪತ್ರಿಜಿ ಬಗ್ಗೆ, ಪತ್ರಿಜಿ ಪ್ರಬೋಧನೆಗಳು, ಪತ್ರಿಜಿ ಮೆಸೇಜಸ್, ಕಾನ್ಸೆಪ್ಟ್ಸ್, ಡಿಫ್ರೆಂಟ್. ಸೊ ಅದರಲ್ಲಿ ಇವತ್ತು ಪತ್ರಿಜಿ ನೋಡಿ, ಲಾಕ್ಡೌನ್ ನಿಮಗೆ ಗೊತ್ತಿದೆ, COVID-19 ಆದಾಗ ಲಾಕ್ಡೌನ್. ಆ ಲಾಕ್ಡೌನ್ ಅಲ್ಲಿ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತೀವಿ ಸರ್. ಓಕೆ. ಸೊ ನಮ್ಗೆ ಲಾಕ್ಡೌನ್ ಟೈಮ್ ಅಲ್ಲಿ ಎಲ್ರೂ ಮನೆಗಿದ್ದು ಹೊರಗಡೆ ಎಲ್ಲೂ ಹೋಗದೆ ಇರ್ತಕ್ಕಂತ ಸಮಯದಲ್ಲಿ ಪತ್ರಿಜಿ ಗುರುಗಳು ಆವಾಗ ಅಲ್ಲಿ ಮನೇಲಿ ಇದ್ಕೊಂಡೆ ಅವರು ಇಷ್ಟು ಜ್ಞಾನ, ಎಂತೆಂತ ಜ್ಞಾನನ ನಮ್ಗೆ ನೀಡ್ತಾ ಬಂದ್ರು ಆ ಲಾಕ್ಡೌನ್ ಟೈಮ್ ಅಲ್ಲಿ. ಮೆಸೇಜಸ್ ಮತ್ತೆ ಕಾನ್ಸೆಪ್ಟ್ ಆ ಸಮಯದಲ್ಲಿ ಹೇಳಿರ್ತಕ್ಕಂತ, ನಾವು ಪ್ರತಿ ತಿಂಗಳನ್ನು ಅವ್ರ ವಿಷಯಗಳು ತಿಳಿತಾ ಹೋಗ. ಅಲ್ಲಿ PMC ಚಾನಲ್ ಇಂದ ಬಂದಿದ್ರು ಸಾರ್ ಇರ್ತಕ್ಕಂತ ಮನೆಗೆನೆ ಬಂದು PMC ಮಾಸ್ಟರ್ ನವಕಾಂತ್ ಅಂತ ಕೇಳಿದ್ರು, ಆಧ್ಯಾತ್ಮಿಕತೆಗೆ ನೀವು ಯಾವಾಗ ಬಂದ್ರಿ ಸರ್? ನೀವು ಈ ಆಧ್ಯಾತ್ಮಿಕಕ್ಕೆ ಬರೋದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವಾಗ ಪತ್ರಿಕೆ ಸರ್ ಹೇಳಿದ್ರು, ಮೊದಲು ನನ್ನ ತಂದೆ ತಾಯಿಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಎಲ್ಲರೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರ ತಿಳಿಸ್ಬೇಕು. ಯಾಕೆಂದ್ರೆ ಮೊದಲು ನಮ್ಗೆ ಜನ್ಮ ತಗೊಳ್ಳಿಕ್ಕೆ ಆ ತಂದೆ ತಾಯಿಗಳೇ ಕಾರಣ. ಯಾಕೆಂದ್ರೆ ಮಾತೃ ದೇವೋಭವ, ಪಿತೃ ದೇವೋಭವ, ಮತ್ತೆ ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಅಲ್ಲಿ ನಮ್ಗೆ ದೇವ್ರ ರೂಪದಲ್ಲಿ ತಂದೆ ತಾಯಿ ನಮ್ಗೆ ಸಿಗ್ತಾರೆ ಫಸ್ಟ್ ನಾವು ಜನ್ಮ ತಗೋಬೇಕಂತ. ಆದ್ರೆ ಹುಟ್ಟುವುದಕ್ಕೆ ಮುಂಚೆ ನಮ್ಮ ತಂದೆ ತಾಯಿಗಳನ್ನ ನಾವೇ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಯಾರು ತಂದೆ ತಾಯಿ ಆಗ್ಬೇಕಂತ ಆ ಸೆಲೆಕ್ಷನ್ ನಮ್ದೇ. ಆದ್ರೆ ನಾವು ಹುಟ್ಟೋದಕ್ಕೆ ನಮ್ಗೆ ನಮ್ ತಂದೆ ತಾಯಿ ಬೇಕು ಅಂದ್ರೆ ನಾವು ಅಂದ್ರೆ ಯಾರು, ಎಷ್ಟೋ ಜನ್ಮಗಳಲ್ಲಿ ನಾವು ಕರ್ಮಗಳನ್ನ ಮಾಡಿ, ಎಷ್ಟೋ ಜ್ಞಾನ ಸಂಪಾದನೆ ಮಾಡಿ
ಒಂದು ಪ್ರವೃತ್ತಿಯನ್ನ ನಾವು ಹೊಂದಿರ್ತೇವೆ. ಈಗ ತಂದೆ ತಾಯಿಗೆ ಮಕ್ಕಳು ಹುಡ್ತಾರೆ, ಯಾವ ಮಗು ಯಾವ ತಂದೆ ತಾಯಿ ಹೊಟ್ಟಿಲ್ ಬೇಕಾದ್ರೆ ಹುಟ್ಬೋದು. ಆದ್ರೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋರಿಗೆ ಮಾತ್ರ ನಾವು ಚಾಯ್ಸ್ ಅಂತ ಮಾಡ್ತೀವಿ. ಇವರೇ ಬೇಕು, ಇಂಥ ಸಂದರ್ಭ ಬೇಕು, ಈ ಪರಿಸ್ಥಿತಿನೇ ನಿರ್ಮಾಣ ಆಗ್ಬೇಕು. ಅದೆಲ್ಲ ಕೇಳ್ಕೊಂಡ್ ನಾವು ಪ್ಲಾನ್ ಪ್ರಕಾರ ಆ ತರ ತಂದೆ ತಾಯಿಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ಆ ಒಂದು ಎಷ್ಟೋ ಜ್ಞಾನ ಸಂಪಾದನೆ ಮಾಡಿ ಆ ಪ್ರವೃತ್ತಿನ ಹೊಂದಲಿಕ್ಕೆ, ಆ ಪ್ರವೃತ್ತಿಗೆ ಅನುಗುಣವಾಗಿ ಇಲ್ಲೇನಾಗುತ್ತಂದ್ರೆ ಉನ್ನತ ಸ್ಥಿತಿಯಲ್ಲಿ ಪ್ರಗತಿ ಹೊಂದೋದಕ್ಕೆ ಹೈಯರ್ ವರ್ಲ್ಡ್ ಗ್ರೇಟ್ ಅಂತ ಹೇಳ್ತಾರೆ. ಆದ್ರೆ ಆ ಹೈಯರ್ ಉನ್ನತ ಲೋಕಗಳಲ್ಲಿ ಜ್ಞಾನ ಪಡೆದು ಪ್ರವೃತ್ತಿ ಹೊಂದಬೇಕಂದ್ರೆ ಈ ಭೂಮಿಗೆ ಬರಬೇಕು. ಆ ಸಿಲೆಬಸ್ ಎಲ್ಲ ಅಲ್ಲಿರುತ್ತೆ. ಆ ಸಿಲೆಬಸ್ ಎಲ್ಲ ಓದ್ಬಿಟ್ಟು ಎಕ್ಸಾಮ್ ಬರೀಕ ಇಲ್ಲಿಗೆ ಬರ್ಬೇಕು. ಭೂಮಿ ಒಂದು ಪಾಠಶಾಲೆ. ಅದಕ್ಕೋಸ್ಕರ ಅಂತ ತಂದೆ ತಾಯಿಗಳನ್ನ ಆರಿಸ್ಕೊಳ್ತೇವೆ ನಾವು. ನಮ್ಗೆ ಬೇಕಾದ ಪ್ರಗತಿ, ನಮ್ಗೆ ಯಾವ ತರ ಗ್ರೋತ್ ಆಗ್ಬೇಕು, ಯಾವ ರೀತಿ ಪರಿಣಿತಿ ಹೊಂದ್ಬೇಕು, ಅದನ್ನ ಬೇಕಾದ ಪರಿಸ್ಥಿತಿಗಳನ್ನ ನಾವೇ ಜನ್ಮ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ನಮ್ಮ ಜನ್ಮ ಪ್ರಣಾಳಿಕೆಗೋಸ್ಕರ ನಾವು ಬರ್ತೀವಿ. ಇಲ್ಲಿ ಬೇರೆ ಯಾರನ್ನೂ ಉದ್ಧಾರ ಮಾಡ್ಲಿಕ್ಕೆ ನಾವು ಬರ್ತಾ ಇಲ್ಲ. ಪ್ರತಿಯೊಬ್ಬರ ಜನ್ಮದಲ್ಲೂ ಆ ಜನ್ಮ ಪ್ರಣಾಳಿಕೆ ಪ್ರಕಾರ ಜನ್ಮ ತಗೋತೀವಿ. ಉನ್ನತ ಲೋಕಗಳಲ್ಲಿ ABCD ಓದಿರ್ತೀವಿ. ಅಷ್ಟು ಓದ್ರೆ ಸಾಲದು. ಮತ್ತೆ ಈ ಕಲಿಯಕ್ಕೆ ನಾವು ಬೇಕಾದ ಪರಿಸ್ಥಿತಿನ ರೆಡಿ ಮಾಡ್ಕೊಂಡು ಇರುವಂತ ತಂದೆ ತಾಯಿಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತೀವಿ. ಯಾವ್ದಕ್ಕೆ? ABCD ಆಲ್ರೆಡಿ ಕಲ್ತಿರ್ತೀವಿ. ABCD ಕಲಿಬೇಕಲ್ಲ, ಅದನ್ನ ಕಲಿಲಿಕ್ಕೆ ಮತ್ತೆ ಜನ್ಮ ತಗೊಂಡು ನಾವು ಬರ್ತೀವಿ. ABCDEFGH ಕಲ್ತ್ರು ಕೂಡ ಅಲ್ಲಿ IJKಗೋಸ್ಕರ ಬರ್ತೀವಿ. ಅಂದ್ರೆ ಈ ಭೂಮಿ ಪಾಠಶಾಲೆ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಕೂಡ ನಾವು ಕಲೀಲಿಕ್ಕೆ ಬರ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರಗತಿ, ಉನ್ನತ ಸ್ಥಿತಿ ಅಂತಕ್ಕಂಥದ್ದು ಬೇಕಲ್ವೇ? ಸ್ಕೂಲು ಕಾಲೇಜಸ್ಗೆ ನಾವೆಲ್ಲ ಹೋಗ್ತೀವಿ. ನಮ್ಗೆ ಏನ್ ಮಾಡ್ತಾರ, ವರ್ಷದ ಕೊನೆಯಲ್ಲಿ ಏನ್ ಮಾಡ್ತಾರೆ? ಎಕ್ಸಾಮ್ ಇರ್ತಾರೆ. ಸ್ಕೂಲ್ಗೆ ಹೋಗಿ ಎಲ್ಲ ಕಲಿತೀವಿ, ಟೀಚಿಂಗ್ ಕೇಳ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಕೇಳ್ತೀವಿ. ಕೊನೆಗೆ ನಮ್ಗೆ ಇಯರ್ ಎಂಡ್ ಅಲ್ಲಿ ಎಕ್ಸಾಮ್ ಇರ್ತಾರೆ, ಪರೀಕ್ಷೆ ಇರ್ತಾರೆ. ಪರೀಕ್ಷೆ ಅಂತಂದ್ರೆ ಏನು? ಆ ಪರೀಕ್ಷೆ ಯಾವಾಗ ನಾವು ಪರೀಕ್ಷೆನ ಫೇಸ್ ಮಾಡಿದಾಗ ಅವಾಗ ನಮ್ದು ತಪ್ಪು ಒಪ್ಪುಗಳು ಗೊತ್ತಾಗುತ್ತೆ. ಯಾವ್ದ್ರಲ್ಲಿ ಫೇಲ್ ಆಗಿದ್ದೀನಿ, ಯಾವ್ದ್ರನ್ನ ಓದ್ಬೇಕಾಗಿತ್ತು, ಯಾಕೆ ನಾನು ಓದಿಲ್ಲ, ಆ ಫೇಲ್ ಆಗಿರೋದನ್ನ ತಿಳ್ಕೊಂಡು ಮತ್ತೆ ನಾವು ಅದನ್ನು ಕಲಿಕೆ ಪ್ರಯತ್ನ ಪಡ್ತೀವಿ. ಉನ್ನತ ಲೋಕಗಳಲ್ಲಿ ನಾನು ಅವಾಗ ಹೇಳ್ದಂಗೆ ಸ್ಕೂಲು ಕಾಲೇಜಸ್ ಎಲ್ಲ ಇದಾವೆ. ಆದ್ರೆ ಎಕ್ಸಾಮ್ ಬರೆಯಕ್ ಮಾತ್ರ ಭೂಮಿಗೆ ಬರ್ಬೇಕು. ಯಾವ ಸಮಸ್ಯೆ ಎಲ್ಲಿಂದ ಬೇಕಾದ್ರೂ ಬರ್ಬೋದು, ನಮ್ಗೆ ಗೊತ್ತಾಗಲ್ಲ. ಇಲ್ಲಿ ಬಂದ್ಮೇಲೆ ನಾವು ಅಲ್ಲಿ ಕೇಳ್ಕೊಂಡ್ ಬಂದಿರ್ತೀವಿ. ಕೇಳ್ಕೊಂಡ್ ಬಂದು ಇಲ್ಲಿಗೆ ಜ್ಞಾಪ ಇರಲ್ಲ, ನಾವೆಲ್ಲ ಮರ್ತೋಗ್ಬಿಡ್ತೀವಿ. ನಾನು ಏನ್ ಕೇಳ್ಕೊಂಡ್ ಬಂದಿನ ಕೂಡ ಗೊತ್ತಿರಲ್ಲ. ನಾವು ಅವಾಗ ಬಾಧೆ ಬೀಳ್ತಿರ್ತೀವಿ, ಅಯ್ಯೋ ನನಗೆ ಕಷ್ಟ ಬಂತು, ಅಯ್ಯೋ ನನ್ಗೆ ಈ ರೀತಿ ಆಯ್ತು. ಸೊ ಯಾಕೆಂದ್ರೆ ಈ ಒಂದು ಸಮಸ್ಯೆಗಳು ಅಂತಕ್ಕಂಥದ್ದು ಅಲ್ಲ ಇದು. ಈ ಯಾವ ಸಮಸ್ಯೆಯಿಂದ ಏನೇನ್ ಬರುತ್ತೋ, ಸಪೋಸ್ ಈಗ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರ್ತೀವಿ ನಾವು. ವೆಹಿಕಲ್ಸ್ ಎಲ್ಲ ಟ್ರಾಫಿಕ್ ಇರುತ್ತೆ. ಆ ಟ್ರಾಫಿಕ್ ಸಿಗಾಕೊಂಡಾಗ ಯಾವ ವೆಹಿಕಲ್ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ. ಆದ್ರೆ ನಾವು ಸಹನೆಯಿಂದ ಇರ್ಬೇಕಾಗುತ್ತೆ, ಪೇಷನ್ಸ್ ಇಂದ ಇರ್ಬೇಕಾಗುತ್ತೆ. ಯಾವ ಮೂಲಕ ಎಲ್ಲಿಂದ ಬೇಕಾದ್ರೆ ವೆಹಿಕಲ್ಸ್ ಬರುತ್ತೆ. ನಮ್ಗೆ ಸಹನೆ ಇಲ್ಲ, ಅರ್ಜೆಂಟ್ ಮಾಡಿದ್ರೆ ನಮ್ಗೆ ನಾವು ತೊಂದರೆ ಅನುಭವಿಸ್ತೇವೆ. ನೋಡಿ, ಇಲ್ಲಿ ಬೆಂಗಳೂರು ಅಂತ ಇದರಲ್ಲಿ ನಗರದಲ್ಲಿ 4 hours ಟ್ರಾಫಿಕ್ ಜಾಮ್ ಆಗುತ್ತೆ. 4 hours ಟ್ರಾಫಿಕ್ ಜಾಮ್ ಆಗುತ್ತೆ. ಫ್ಲೈಓವರ್ಗಳೆಲ್ಲ ಕ್ಲೋಸ್ ಆಗುತ್ತೆ. ಅದಕ್ಕೆ ನಮ್ಗೆ ಸಹನೆ ಬೇಕಲ್ವ? ಈ ಸಹನೆಗೋಸ್ಕರವೇ ಈ ಟ್ರಾಫಿಕ್ ನಲ್ಲಿ ಸಿಕ್ಕಿ ಹಾಕೊಳ್ತಾರೆ. ಈ ತರ ಸಿಕ್ಕಿ ಹಾಕೊಂಡು ಆ ಸಹನೆ ಕಲೀಲಂತಾನೆ ಈ ಸಮಸ್ಯೆಗಳು ಬರೋದು. ಸೊ ಟ್ರಾಫಿಕ್ ಅಂದ ತಕ್ಷಣ ನಮ್ಗೆ ಕಷ್ಟ ಬಂತು, ನಮ್ ವೆಹಿಕಲ್ ಇದಾಗ್ಲಿಕ್ಕೆ ಬಂತು ಅಂತಕ್ಕಂಥದ್ದಲ್ಲ. ಅದು ನಮ್ಗೆ ಇದ್ರ ಸಹನೆ ಕಲೀಲಿ, ಈ ಸಹನೆ ಮೂಲಕ ಇನ್ನು ಮುಂದೆ ಏನೇನ್ ಕಲಿಬೇಕು ಕಲೀಲಿ ಅಂತಕ್ಕಂಥದ್ದನ್ನ ಬರ್ತದೆ. ಯಾಕಂದ್ರೆ ಹೈಯರ್ ವರ್ಲ್ಡ್ ಅಲ್ಲಿ, ಮೇಲಿನ ಲೋಕಗಳಲ್ಲಿ ಈ ತರ ಟ್ರಾಫಿಕ್ ಜಾಮು,
ಟ್ರಾಫಿಕ್ ಜಂಕ್ಷನ್, ಟ್ರೈನು, ಓವರ್ ಬ್ರಿಡ್ಜ್ ಇವೆಲ್ಲ ಇಲ್ಲ ಹೈಯರ್ ವರ್ಲ್ಡ್ ಅಲ್ಲಿ. ಆ ಪ್ರಾಬ್ಲಮ್ ಇರೋದು ಇಲ್ಲನೇ. ಯಾಕೆ ಇದಾವೆ ಅಂದ್ರೆ ಯಾವ ರೀತಿ ನಾವು ಇದರಿಂದ ಸಹನೆ ಕಲಿತೀವಿ, ಪೇಶನ್ಸ್ ಕಲಿತೀವಿ. ಆ ಪೇಶನ್ಸ್ಗೋಸ್ಕರ ಅಲ್ಲಿ ಎಲ್ರು ಕೂಡ ಸುಖವಾಗಿ ಇರ್ತಾರೆ. ಯಾವುದು ಟೆನ್ಷನ್ ಇಲ್ಲ ಅಲ್ಲಿ, ಯಾವ ಟ್ರಾಫಿಕ್ ಜಾಮ್ ಇಲ್ಲ, ಯಾವ ಟ್ರೈನ್ಗೋಸ್ಕರ ವೇಟ್ ಮಾಡೋದು ಬೇಕಾಗಿಲ್ಲ, ಯಾವ ಟಿಕೆಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಸುಖವಾಗಿರ್ತಾರೆ. ಅಲ್ಲಿ ಸ್ಟಡಿ ಮಾಡಿ ಎಕ್ಸಾಮ್ಗೆ ಬರ್ಬೇಕಾದ್ರೆ ಹಾಗೆ ಬರಲ್ಲ. ಅಲ್ಲಿಂದ ಒಂದು ಕ್ವಶನ್ ಪೇಪರ್ ತರ್ತೀವಿ ನಾವು. ಆ ಕ್ವಶನ್ ಪೇಪರ್ ತಗೊಂಡ್ಬಂದು ಇಲ್ಲಿ ಆನ್ಸರ್ ಬರ್ಲಿಕ್ಕೆ ಬರ್ತೀವಿ. ಅದು ನಾವು ಬರೋ ಟೈಮ್ನಲ್ಲಿ ಒಂದೊಂದ್ಸರಿ ಏನ್ ಮಾಡ್ಬಿಡ್ತೀವಿ, ನನ್ ಕ್ವಶನ್ ಪೇಪರ್ ಬಿಟ್ಬಿಟ್ಟು ಸುತೇಜ ಮೇಡಮ್ ಕ್ವಶನ್ ಪೇಪರ್ ತಗೊಂಡು ಬರೆಯೋಕೆ ಪ್ರಯತ್ನ ಮಾಡ್ತೀನಿ. ಅವಾಗ ಫೇಲ್ ಆಗ್ತೀನಿ. ಯಾಕಂದ್ರೆ ನನ್ ಕ್ವಶನ್ ಪೇಪರ್ ಬೇರೆ, ಅವ್ರ ಕ್ವಶನ್ ಪೇಪರ್. ಒಂದು ನಿಮಿಷ, ಮಳೆ ಸ್ಟಾರ್ಟ್ ಆಯ್ತು. ಅವಾಗ ಅಂದ್ರೆ ಈ ಕ್ವಶನ್ ಪೇಪರ್ ಯಾರ್ಯಾರು ಯಾವ ಕ್ವಶನ್ ಪೇಪರ್ ಬೇಕೋ ಅದು ಅವ್ರಿಗೆ ಬಂದಿರುತ್ತೆ. ಅದು ಬಿಟ್ಟು ನಾವು ಬೇರೆ ಕ್ವಶನ್ ಪೇಪರ್ ಬರ್ತಾರೆ, ನಾವು ಫೇಲ್ ಆಗ್ತೀವಿ. ಅದಕ್ಕೆ ಅಲ್ಲಿ ಪುಸ್ತಕಗಳು ಇರ್ತವೆ. ಯಾವ ಪುಸ್ತಕಗಳು ಬೇಕಾದ್ರೆ ಓದ್ಬೋದು. ಅಂದ್ರೆ ನಾನು ಇವೆಲ್ಲ ಹೇಳ್ತಿರೋದು ನಿಮ್ಗೆ ಎಕ್ಸಾಂಪಲ್. ಇದೆಲ್ಲ ತರ ತಿಳ್ಕೊಬೇಕಂತ ಹಂಗಂದ ತಕ್ಷಣ ಅಲ್ಲಿ ಲೈಬ್ರರಿ ಇರುತ್ತೆ, ಬುಕ್ ಇರುತ್ತೆ ಅಂತಲ್ಲ. ನಾಲೆಡ್ಜ್ ಅಲ್ಲಿ ಪಡಿತೀವಿ, ಆ ಬುಕ್ಸ್ ರೂಪದಲ್ಲಿ ಇರ್ತದೆ. ಬಟ್ ಆನ್ಸರ್ ಮಾತ್ರ ಇದು ಬಂದೇ ಬರಿಬೇಕು. ತಂದೆ, ತಾಯಿ, ಹೆಂಡತಿ, ಮಕ್ಕಳು ಎಲ್ಲರನ್ನೂ ಸೆಲೆಕ್ಟ್ ಮಾಡೋದು ನಾವೇ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಗುತ್ತೆ ನಮ್ಗೆ ಇವರೆಲ್ಲ ಇಲ್ಲಿ ಬಂದಾಗ ಮರ್ತೋಗ್ತೀವಿ. ಯಾವಾಗ ಆಧ್ಯಾತ್ಮಿಕ ಪ್ರಗತಿ ಮಾಡ್ತಾ ಧ್ಯಾನ ತಿಳ್ಕೊಳ್ತಾ ನಮ್ಗೆಲ್ಲ ಗೊತ್ತಾಗುತ್ತೆ. ಇವರೇ ಯಾಕೆ ನಮ್ಮ ಹೆಂಡತಿ ಆಗಿದ್ದಾರೆ, ಇವರೇ ಯಾಕೆ ನಮ್ಮ ಗಂಡ ಆಗಿದ್ದಾನೆ. ಸೊ ಇದೆಲ್ಲ ಕೂಡ ಇದು ಯಾಕೆ ಜನ್ಮ ತಗೊಂಡು ನಾನು ಸ್ಪಿರಿಚುವಲ್ ಆಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು. ನೋಡಿ, ಈಗ ನಮ್ಮಲ್ಲಿರ್ತಕ್ಕಂಥ ವೈಫ್ ಅಂಡ್ ಹಸ್ಬೆಂಡ್ ಕೂಡ ಆ ಸ್ಪಿರಿಚುವಲ್ ಆಗಿ ನಮ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ, ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ. ಮುಂಚೆ ನಮ್ಗೆ ಧ್ಯಾನ ಮಾಡಕ್ಕೂ ಬಿಡದೇ ಇರೋರು, ಧ್ಯಾನ ಮಾಡ್ಬೇಡ ಅಂತ ಹೇಳೋರು, ಈಗ ಅವರೇ ಹೆಲ್ಪ್ ಮಾಡ್ತಾರೆ, ಅವರೇ ಸಪೋರ್ಟ್ ಮಾಡ್ತಾರೆ. ರ್ಯಾಲಿಗೆ ಹೋಗಿ ಸತ್ಸಂಗ ಮಾಡಿ. ಸೊ ಇದು ಇವಾಗಿಂದಲ್ಲ, ಇದು ನಾವು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು. ನೋಡಿ, ಇದಕ್ಕೆ ನಾವು ಧ್ಯಾನಕ್ಕೆ ಬಂದಲ್ಲಿ ನಿಮ್ಗೆ ಗೊತ್ತಿದೆ ಮ್ಯೂಸಿಕ್ ಕಲಿತೀವಿ ನಾವು. ಇಷ್ಟು ದಿವಸ ನಮ್ಗೆ ಮ್ಯೂಸಿಕ್ ಗೊತ್ತಿಲ್ದಿರೋದು, ಹಾಡು ಹೇಳೋದು ಗೊತ್ತಿಲ್ದಿರೋದು, ಮ್ಯೂಸಿಕ್ ಬರುತ್ತೆ. ಯಾಕೆಂದ್ರೆ ಅಂತ ತಂದೆ ತಾಯಿಗಳು ಸೆಲೆಕ್ಟ್ ಮಾಡಿರ್ತೀವಿ. ಈಗ ಪತ್ರ ಸಾರು ಸಂಗೀತ ಕಲೀಲಿಕ್ಕೆ ಅವ್ರಮ್ಮ ಕಾರಣ. ಯಾಕೆಂದ್ರೆ ಅವ್ರಮ್ಮ ಸಂಗೀತದಲ್ಲಿ ಒಂದು ಹಾಡುಗಳು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅವ್ರ ತಂದೆ ಒಳ್ಳೆ ರ್ಯಾಂಕ್ ಆಫೀಸರ್ ಅವರು. ಅದರಿಂದ ಜ್ಞಾನ ತಿಳಿದ್ರು. ತಾಯಿಯಿಂದ ಮ್ಯೂಸಿಕ್ ತಿಳಿದ್ರು. ಪಿನಾಕಪಾಣಿ ಅಂತ ಅವರಿಂದ ಫ್ಲೂಟ್ ಕಲ್ತಿದ್ರು. ಅಂದ್ರೆ ಇವೆಲ್ಲ ಕೂಡ ಆಲ್ರೆಡಿ ಕನೆಕ್ಟ್ ಆಯ್ತು. ಆ ಸ್ಪಿರಿಚುವಲ್ ಆಗಿ ಈ ರೀತಿನೇ ಬೆಳಿಬೇಕು ಅಂತ ಅವ್ರ ಪ್ಲಾನ್ ಮಾಡ್ಕೊಂಡು. ಈಗ ನಾನು ಕೂಡ ಈ ಧ್ಯಾನಕ್ಕೆ ಬಂದ್ಮೇಲೆ ಗೊತ್ತಾಯ್ತು, ಸ್ವಲ್ಪ ಹಾಡಕ್ ಶುರು ಮಾಡಿದೆ, ಸ್ವಲ್ಪ ಮ್ಯೂಸಿಕ್ ಇದ್ ಮಾಡಕ್ ಶುರು ಮಾಡಿದೆ. ಇದೆಲ್ಲ ಯಾಕಂತ ನಾನು ನೋಡಿದಾಗ ಈಗಿನ ಜನ್ಮದ ನನ್ನ ತಂದೆ ಹಾರ್ಮೋನಿಯಂ ಮಾಸ್ಟರ್ ಅವರು, ಸಂಗೀತ ಮಾಸ್ಟರ್ ಅವರು, ಹಾರ್ಮೋನಿಯಂ ಮಾಸ್ಟರ್. ಎಷ್ಟೋ ಬಯಲ್ ನಾಟಗಳನ್ನ ಆಡಿಸಿದ್ದಾರೆ, ಅವರು ನಿರ್ವಹಿಸಿದ್ದಾರೆ. ಇದು ಇರೋದ್ರಿಂದ ಇವರು ಆ ಸಮಯದಲ್ಲಿದ್ದಾಗ ನಾನು ಹಾಡು ಕಲಿಯೋದಾಗ್ಲಿ, ಸಂಗೀತ ಕಲಿಯೋದಾಗ್ಲಿ ಏನ್ ಮಾಡಿಲ್ಲ. ಆದ್ರೆ ಆ ಒಂದು DNA ಅಂತಕ್ಕಂಥದ್ದು ನಮ್ಮಲ್ಲಿ ಇರುತ್ತಲ್ಲ, ಯಾವತ್ತೂ ಕನೆಕ್ಟ್ ಆಗ್ತದೆ. ಸೊ ಹಾಗೆ ನಾವು ಎಲ್ಲಾ ಫ್ರೆಂಡ್ಸ್ಗಳನ್ನ ಭೇಟಿ ಮಾಡ್ತೀವಿ. ಯಾಕೆ ಭೇಟಿ ಮಾಡಿ ಅದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಭಾಷೆಗಳು ಕಲಿತೀವಿ. ಡಿಫ್ರೆಂಟ್ ಭಾಷೆಗಳು ಕಲಿತೀವಿ. ನಿಮ್ಗೆ ಗೊತ್ತಿದೆ, ನಾನು ಕೂಡ ಈ ಧ್ಯಾನಕ್ಕೆ ಬಂದರ ವರ್ಷದಲ್ಲಿ ಲ್ಯಾಂಗ್ವೇಜಸ್ ಅಂತ ಗೊತ್ತಿದ್ದಿಲ್ಲ. ಈ ಲ್ಯಾಂಗ್ವೇಜಸ್ ಎಲ್ಲ ನಾವು ಧ್ಯಾನಕ್ಕೆ ಬಂದ್ಮೇಲೆನೆ ಆಟೋಮೆಟಿಕ್ ನಮ್ಗೆ
ಬರ್ತಾ ಬರ್ತಾ ಎಲ್ಲ ಕಲ್ತೀವಿ. ಅದೆಲ್ಲ ಹೆಂಗ್ ಕಲಿತೀವಿ ಅಂದ್ರೆ ಪ್ರತಿಯೊಂದು ಕೂಡ ನಾವು ಈ ತರ ಪ್ಲಾನ್ ಮಾಡಿರ್ತೀವಿ. ಭದ್ರಿಜಿ ಗುರುಗಳೇ ನಮ್ ಗುರುಗಳಾಗ್ಬೇಕು. ಭದ್ರಿಜಿ ಹೇಳಿರ್ತಕ್ಕಂಥ ಜ್ಞಾನನ ಎಲ್ಲ ಕಡೆ ನಾವು ತಲುಪಿಸ್ಬೇಕು, ಬೇರೆ ಬೇರೆ ಭಾಷೆಗಳಲ್ಲಿ ಹೇಳ್ಬೇಕು ಅಂತಕ್ಕಂಥ ನಾವು ಪ್ಲಾನ್ ಮಾಡ್ಕೊಂಡ್ ಬಂದ್ಮೇಲೆ ಆ ತರ ಫ್ರೆಂಡ್ಸ್ ಸಿಗ್ತಾರೆ, ಆ ತರ ಕಂಪನಿಗಳು ಸಿಗ್ತವೆ. ಸೊ ಹಾಗಾಗಿ ಇವತ್ತು ಏನೇ ನಿಮ್ಮಲ್ಲಿ ಬದಲಾವಣೆ ಆಗ್ತದೆ ಅಂದ್ರೆ ಆ ತರದನ್ನು ಸೆಲೆಕ್ಟ್ ಮಾಡಿದ್ರೆ ಅವ್ರು ಕನೆಕ್ಟ್ ಆಗ್ತಾರೆ. ನೀವು ಅಂದ್ಕೊಂಡಿದ್ದು ಗೆಲ್ಸು ಎಷ್ಟೋ ಸಾಧನೆ ಮಾಡಿರ್ತಾರೆ ಧ್ಯಾನಕ್ಕೆ ಬಂದಾಗ. ಅದಕ್ಕೆ ಎಲ್ರಿಗೂ ಕೂಡ ಧ್ಯಾನ, ಜ್ಞಾನ, ಪ್ರಚಾರ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ಧ್ಯಾನ ಜಗತ್ತು, ಶಾಖಾರ ಜಗತ್ತು, ಪಿರಮಿಡ್ ಜಗತ್ತುಗೋಸ್ಕರ ನಾವೇ ಪತ್ರಿಜಿನ ಹಾಸ್ಕೊಂಡ್ ಬಂದಿದ್ದೀವಿ. ಪತ್ರಿಜಿ ನಮ್ಮನ್ನ ಸೆಲೆಕ್ಟ್ ಮಾಡಿ, ಪತ್ರಿಜಿ ನಮ್ಮನ್ನ ಸೃಷ್ಟಿ ಮಾಡ್ಲಿಲ್ಲ. ನಮಗೆ ಪತ್ರಿಜಿಗಳೇ ಬೇಕು, ಅವರಿಂದ ನಾವೆಲ್ಲ ಇದನ್ನ ಸಾಧನೆ ಮಾಡ್ಬೇಕು. ಧ್ಯಾನ ಜಗತ್, ಶಾಖಾರ ಜಗತ್, ಪಿರಮಿಡ್ ಜಗತ್ ಅಂತ ಅವ್ರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ಅವಾಗ ಹೇಳಿದಾಗ ಪತ್ರಿಜಿ ಸರ್ ಕೂಡ ಎಲ್ಲಾ ಭಾಷೆ ಧ್ಯಾನಕ್ಕೆ ಬಂದ್ಮೇಲೆ ಕಲ್ತರು. ಯಾಕಂದ್ರೆ ಎಲ್ಲಾ ದೇಶದಲ್ಲಿ ಕೂಡ ನಾನು ಹೇಳ್ಬೇಕು ಅದನ್ನ, ಇಂಗ್ಲಿಷ್, ಹಿಂದಿ, ಅವರು ಎಷ್ಟೋ ಲ್ಯಾಂಗ್ವೇಜ್ ಅಲ್ಲಿ ಕ್ಲಾಸಸ್ ಎಲ್ಲ ಹೇಳಿದರು, ಆಡಿಯೋಸ್ ಇದ್ದವ್ರು. ಇವೆಲ್ಲ ಕಲ್ತಿರೋ ಕಾರಣ ಈ ಒಂದು ಜ್ಞಾನನ ಎಲ್ಲ ಕಡೆ ಕಲ್ಪಿಸ್ಬೇಕು ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ನಮಗೂ ಕೂಡ ನಮ್ಗೆ ಭಾಷೆ ಬರಲ್ಲ ಅಂತ ನಾವು ಅನ್ಕೋಬಾರ್ದು. ನಾನು ಈ ಪತ್ರಿಕೆ ಪ್ರಬೋಧನೆಗಳನ್ನ ನಾನು ಎಲ್ರಿಗೂ ತಿಳಿಸ್ಲಿಕ್ಕೆ ರೆಡಿ ಇದ್ದೀನಿ. ನನಗೆ ಯೂನಿವರ್ಸ್ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಆ ಭಾಷೆಗಳು ಹುಡ್ಕೊಂಡು ನಿಮ್ಮ ಹತ್ರ ಬರ್ತದೆ. ನೀವು ಅವಾಗ ಭಾಷೆ ಕಲಿತೀರಿ. ಯಾಕೆಂದ್ರೆ ಕಾಶಿಗೆ ಫ್ಲೈಟ್, ಕಾಶಿಗೆ ಹೋಗ್ಬೇಕು, ವಾರಣಾಸಿಗೆ ಹೋಗ್ಬೇಕು, ಫ್ಲೈಟ್ ಟಿಕೆಟ್ ಸಿಕ್ಕಿಲ್ಲ ಅಂತಂತ ಹಂಗೆ ನಡ್ಕೊಂಡು ಹೋಗ್ತೀವಿ ನಾವು. ಸಿಗ್ಲಿಲ್ಲಪ್ಪ ಅಂತ ನಡ್ಕೊಂಡು ಹೋಗ್ತೀವಿ. ಸ್ವಲ್ಪ ವೇಟ್ ಮಾಡ್ಬೇಕು. ಎಲ್ಲರಿಗೂ ಆ ಟಿಕೆಟ್ ಸಿಗೋವರೆಗೂ ವೇಟ್ ಮಾಡ್ಬೇಕು. ಫ್ಲೈಟ್ ಟಿಕೆಟ್ ಕನ್ಫರ್ಮ್ ಆಗೋವರೆಗೂ ವೇಟ್ ಮಾಡ್ಬೇಕು. ಯಾವುದು ಅರ್ಜೆಂಟ್ ಇಲ್ಲ. ಅದಕ್ಕೆ ಪತ್ರಿಸರ್ ಹೇಳ್ತಾರೆ, ನೋ ಹರ್ರಿ, ನೋ ವರ್ರಿ. ನೀವು ಏನ್ ಮಾಡ್ತಿರೋ ಅದನ್ನ ದಿ ಬೆಸ್ಟ್ ಮಾಡ್ಬೇಕು. ನೀವು ಮಾಡ್ತಾ ಹೋದಾಗ ಅದೇ ಬರುತ್ತೆ ಎಲ್ಲ ನೀವು ನೋಡ್ಕೊಂಡು. ಅದಕ್ಕೆ ಸ್ವಲ್ಪ ವೇಟ್ ಮಾಡ್ಬೇಕು. ಯಾಕಂದ್ರೆ ತಾಯಿ ಮನೆಯನ್ನೆಲ್ಲ ಸೃಷ್ಟಿ ಮಾಡಿದ್ರೆ ತಂದೆ ಹೊರಗಿನ ಜ್ಞಾನವನ್ನ ಸೃಷ್ಟಿ ಮಾಡಿ ನಮ್ಗೆ ಆ ಜ್ಞಾನವನ್ನ ತಿಳಿಸ್ತಾನೆ. ಯಾಕಂದ್ರೆ ಇಲ್ಲಿ ಬೋತ್ ಆರ್ ಈಕ್ವಲ್, ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಇಲ್ಲ. ಆ ರೀತಿ ಇರೋರು ನಮ್ಗೆ ಇಷ್ಟೆಲ್ಲ ಜ್ಞಾನ ಕೊಡ್ತೀವಿ ಅಂದ್ರೆ ನಾವು ಅವ್ರನ್ನ ಸರಿಯಾಗಿ ನೋಡ್ಕೋಬೇಕು, ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೋಬೇಕು. ಇವಾಗ ಏನ್ ಮಾಡ್ತಾ ಇದಾರೆ ಎಲ್ರು? ಅನಾಥಾಶ್ರಮ, ವೃದ್ಧಾಶ್ರಮ ಇಲ್ಲೆಲ್ಲ ಕಳಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರು ನಮ್ಮನ್ನ ಯಾವ ರೀತಿ ಸಾಕಿದ್ರು, ಇವತ್ತು ಈ ಸ್ಥಿತಿಗೆ ಕಾರಣ ಯಾರು? ಅವ್ರಲ್ವೇ? ಸೊ ಅಂತಿದ್ದಾಗ ನಮ್ ಜವಾಬ್ದಾರಿ ಏನಿದೆಯೋ ನಾವು ನಮ್ ಜವಾಬ್ದಾರಿನ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮನೆಗಳಿಗೆ ಯಾವ್ದೋ ಮಾಸ್ಟರ್ ಮೂಲಕ ಅಸ್ಟ್ರಲ್ ಗೈಡ್ಸ್ ಅಂತ, ಈ ಅಸ್ಟ್ರಲ್ ಗೈಡ್ಸ್ ರೂಪದಲ್ಲಿ ಅತಿಥಿಗಳು ಬರ್ತಾರಂತೆ ನಮ್ಮ ಮನೆಗೆ. ಯಾರೋ ಫ್ರೆಂಡ್ಸ್ ಬರ್ತಾರಂತೆ ಏನೋ ನಮ್ಗೆ ಹೇಳ್ಲಿಕ್ಕೆ. ಬುದ್ಧ ಆಗಿರ್ಬೋದು, ಜೀಸಸ್ ಕ್ರೈಸ್ಟ್ ಆಗಿರ್ಬೋದು, ಮಹೋತ್ತರ ಬಾಬಾಜಿ ಆಗಿರ್ಬೋದು, ಇವರೆಲ್ಲ ಕೂಡ ಬಂದು ನಮ್ಗೆ ಏನೋ ಜ್ಞಾನ ನೀಡ್ಲಿಕ್ಕೆ ಗೆಸ್ಟ್ ರೂಪದಲ್ಲಿ ಬರ್ತಾರೆ. ನಾವು ಅವಾಗ ಗುರ್ಸಲ್ಲ, ಅದನ್ನ ನಾವು ಪಾಠ ಕಲಿಯೋದಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಯಾರಿಂದ ಆದ್ರೂ ಕೂಡ ನಾವು ಪಾಠ ಕಲಿಬೇಕು. ನಾವೇ ಗ್ರೇಟು, ನಮ್ಗೆಲ್ಲ ಗೊತ್ತು ಅಂತಕ್ಕಂಥದ್ದನ್ನು ಬಿಡಬೇಕು. ಇಲ್ಲಿ ಅತಿಥಿ ಅಂತಾರೆ. ಅತಿಥಿ ಅಂದ್ರೆ ಏನಂದ್ರೆ ಆ ತಿಥಿ. ತಿಥಿ ಅಂದ್ರೆ ಆ ತಿಥಿ ಅಲ್ಲ, ಸಮಯ ಇಲ್ಲದೆ ಇರ್ತಕ್ಕಂಥದ್ದು, ಅಂದ್ರೆ ಸಮಯ ಹೇಳದೆ ಬರ್ತಕ್ಕಂಥದ್ದು. ಅತಿಥಿ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್, ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್, ಅನ್ಎಕ್ಸ್ಪೆಕ್ಟೆಡ್ ಮನೆಗೆ ಗೆಸ್ಟ್ ಇವರೆಲ್ಲ ಬರ್ತಾರಂತೆ. ಇವ್ರು ಬಂದಾಗ ಯಾಕೆ ಬಂದಿದ್ದಾರೆ ಅಂದ್ರೆ ಏನೋ ನಮ್ದು ತಿಳಿಸ್ಲಿಕ್ಕೆ ಬಂದಿದ್ದಾರೆ. ನೋಡಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನೀವು ಬಸ್ಸಲ್ಲಿ ಹೋಗ್ತಿರ್ತೀರಿ, ಬಸ್ ಹೋಗ್ತಾ ಇರ್ಬೇಕಾದ್ರೆ ಒಬ್ರು ಪಕ್ಕದಲ್ಲಿ ಕುಂತಿರ್ತಾರೆ. ಕುಂತಾಗ ಅವರು, ನಾವು ಧ್ಯಾನ ಬಂದಿಲ್ಲ ಅಂದ್ಕೊಳ್ಳಿ, ಅವ್ರು ಅಲ್ಲಿಂದ ಕುತ್ಕೊಂಡು ನಿಮ್ಗೆ ಧ್ಯಾನ ಮಾಡೋದು ಗೊತ್ತಾ, ಧ್ಯಾನ ಮಾಡಿ, ಧ್ಯಾನದಿಂದ ನಿಮ್ಗೆ ಈ ತರ ಜ್ಞಾನ ಇದೆ, ಅವೆಲ್ಲ ಪಕ್ಕದ ಸೀಟಲ್ಲಿ ಕುತ್ಕೊಂಡು ಹೇಳ್ತಾರೆ. ಅದು ಹೇಳಿದಾಗ ಏನಾಗುತ್ತೆ ಅಂದ್ರೆ ಅದರಿಂದ ನಮ್ಮ ಜೀವನನೇ ಬದಲಾಗುತ್ತೆ. ಅದೇ ರೀತಿನೇ ಇವತ್ತು ಪತ್ರಿ ಸರ್ ಈ ಧ್ಯಾನ ಇಷ್ಟು ಧ್ಯಾನದಲ್ಲಿ ಮುಂದುವರ್ಲಿಕ್ಕೆ ಕಾರಣ ಅವರು ಸ್ನೇಹಿತ ರಾಮಚಂದ್ರಾರೆಡ್ಡಿ ಅಂತ. ರಾಮಚಂದ್ರಾರೆಡ್ಡಿ ಅವರು ಅವ್ರಿಗೆ ಬ್ಯಾಕ್
ಪೇನ್, ತುಂಬಾ ಬ್ಯಾಕ್ ಪೇನ್ ಇದ್ದಾಗ ಅವರು ತಮಿಳ್ನಾಡು ಇದಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ತೋರ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ರು ಬಸ್ಸಲ್ಲಿ ಕುತ್ಕೊಂಡು ಬೇಲೂರು ಅಂತ, ತಮಿಳ್ನಾಡು ಬೇಲೂರು, ಅಲ್ಲಿ ಹೋಗಿ ಬರ್ತಾ ಇರ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ಒಬ್ರು ಕುತ್ಕೊಂಡಿದ್ರಂತೆ. ಕುತ್ಕೊಂಡು ನನಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರಂತೆ, ಧ್ಯಾನ ಮಾಡು, ಆನಾಪಾನಸತಿ ಧ್ಯಾನ ಮಾಡು ಅಂತ ಹೇಳ್ಕೊಟ್ಟಾದ್ಮೇಲೆ ಬಂದು 1 ವಾರ ಮಾಡಿದರೆ ಗಾನ್, ಆ ಬಾಡಿ ಪೇನೇ ಗಾನ್. ಅವ್ರು ಯಾರಂತ ನೋಡ್ಕೊಂಡಾಗ ಆಮೇಲೆ ಆ ಬುದ್ಧನೇ ಯಾವ್ದೋ ಒಬ್ಬ ಗೆಸ್ಟ್ ರೂಪದಲ್ಲಿ ಬಂದು ಇವನು ಹೇಳಿ ಹೋಗಿದ್ದಾನೆ ರಾಮಚಂದ್ರ ದೇವರು. ಅದಾದ ನಂತರ ನೆಕ್ಸ್ಟ್ ಅವರು ಎಲ್ಲರಿಗೂ ಧ್ಯಾನ ತಿಳಿಸಿ ಇವತ್ತು ಅವ್ರ ಫ್ರೆಂಡ್ಸ್ ರಾಮಚಂದ್ರ ರೆಡ್ಡಿ ಮತ್ತೆ ಪತ್ರಿ ಸಾರು ಇವತ್ತು ಯಾವ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಅತಿಥಿ ದೇವೋಭವ ಅಂತ. ನಮ್ಮಲ್ಲಿ ಕರೋನಾ ಬಂತು, ಆ ಕರೋನಾ ಟೈಮಲ್ಲಿ ಕೂಡ ಅತಿಥಿ ದೇವೋಭವ. ಆ ಅತಿಥಿ ಏನಾದ್ರು ಬಂದಿಲ್ಲ ಅಂತಂದ್ರೆ ಯಾರು ಧ್ಯಾನಕ್ಕೆ ಬರ್ತಿದ್ದಿಲ್ಲ. ಧ್ಯಾನ ಶುರುವಾಗಿದ್ದೇ ಅವಾಗ, ನೀವು ನೋಡ್ರಿ COVID-19 ಅಲ್ಲಿ ಅವಾಗ ಆದಂತ ಧ್ಯಾನ, ಒಂದು ಜೂಮ್ ಕ್ಲಾಸ್ ಜ್ಞಾನ ಯಾವಾಗನು ಅಲ್ಲಿಂದ ಶುರುವಾಯ್ತು. ಅದಕ್ಕೆ ಅದು ಕೂಡ ಅತಿಥಿ ದೇವೋಭವೇ. ಆ ಕರೋನಾ ಅಂತಕ್ಕಂಥದ್ದು ಕೂಡ, ಅಂದ್ರೆ ಕರೋನಾ ಅಂತಂದ್ರೆ ಏನೋ ರೋಗ ಅಂತಂತಾರೆ. ಈ ಹಿಂದಿನಲ್ಲಿ ಕರೋ ಅಂದ್ರೆ ಮಾಡು ಅಂತ, ಕರೋನಾ ಅಂತಂದ್ರೆ ಧ್ಯಾನ ಮಾಡು ಅಂತ, ಧ್ಯಾನ್ ಕರೋ. ಆ ಧ್ಯಾನ್ ಕರೋಗೆ ಕರೋನಾ ಮಾಡ್ಬೋದಲ್ಲ ನೀವು ಅಂತ ಅದ್ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಧ್ಯಾನಕ್ಕೆ ಇವತ್ತು ಎಲ್ಲರೂ ಬಂದಿದ್ದು ಆ ಒಂದು ಕಾರಣದಿಂದ. ಯಾವುದೇ ಪ್ರಾಬ್ಲಮ್ಸ್ ನಮ್ಗೆ ಬಂದಿದೆ ಅಂದ್ರೆ ಯಾಕೆ ಬಂದಿದೆ ಅಂತ ನಾವು ತಿಳಿಯಿರಿ, ನಮ್ಗೆ ಆನ್ಸರ್ ನಮ್ಗೆ ಸಿಗುತ್ತೆ. ನಾವು ಅದಕ್ಕೆ ದುಃಖ ಪಡ್ಕೊಂಡಿದ್ದು ಇದು ಯಾಕೆ ಬಂತು ಏನು ಅಂತ ನಾವು ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಮತ್ತೆ ಗೊತ್ತಾಗುತ್ತೆ. ಅದಕ್ಕೆ ಮೂಲ ಕಾರಣ ಯಾಕೆ ಬಂತು ಅಂತ ನಾವು ಆನ್ಸರ್ ನಮ್ಗೆ ಸಿಗುತ್ತೆ. ಯಾಕಂದ್ರೆ ಇದೆಲ್ಲ ಜ್ಞಾನನ ಗೌತಮ ಬುದ್ಧ ಮನೇಲೆ ಅರಮನೇಲಿ ಕುತ್ಕೊಂಡಿದ್ರೆ ಇದೆಲ್ಲ ಗೊತ್ತಾಗ್ತಿದ್ದಿಲ್ಲ. ಒಂದಿನ ಹೊರಟು ಬುದ್ಧ, ಅವರು ಸಾರಥಿ ಚೆನ್ನ ಅಂತ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗಿ ನೋಡಿದ್ರಲ್ಲ, ಒಬ್ಬ ವೃದ್ಧ ಇದ್ದ, ವಯಸ್ಸಾದ ವೃದ್ಧ ಇದ್ದ. ಆಮೇಲೆ ಕೇಳ್ತಾನೆ, ಯಾಕೆ ಇಷ್ಟು ವಯಸ್ಸಾಗಿದೆ ಅಂದ್ರೆ ನಿಮ್ಗೂ ಆಗುತ್ತೆ ಅಂತ ಹೇಳ್ತಾನೆ. ಮತ್ತೆ ಯಾಕೆ ರೋಗಗ್ರಸ್ತನಾಗಿ ಅವ್ನು ನರಳ್ತಾ ಇದ್ದಾನೆ ಅಂದ್ರೆ ನಮಗೂ ರೋಗ ಬರುತ್ತೆ, ಯಾರು ಸತ್ತಿದಾರಲ್ಲ ಅವ್ರು ಎತ್ಕೊಳ್ತಾರ, ನಾವು ಸಾಯ್ತೀವಿ ಅಂತ. ಇದೆಲ್ಲ ಆ ಸಾರಥಿ ಚೆನ್ನ ಗೌತಮ್ ಬುದ್ಧನಿಗೆ ಹೇಳಿದ್ಮೇಲೆ ಅವಾಗ ತಿಳಿತು, ಓಕೆ ಇವೆಲ್ಲ ಕೂಡ ಒಂದು ಸ್ಪಿರಿಚುವಲ್ ಎಕ್ಸಾಮ್ಸ್, ಆಧ್ಯಾತ್ಮಿಕ ಪರೀಕ್ಷೆಗಳು. ಈ ಆಧ್ಯಾತ್ಮಿಕ ಪರೀಕ್ಷೆಗಳನ್ನ ನಾವು ಅಟೆಂಡ್ ಮಾಡ್ಲೇಬೇಕು, ಬರೀಲೇಬೇಕು. ಇದು ಶಿಕ್ಷೆ ಅಲ್ಲ, ಶಿಕ್ಷಣ. ನಾವು ಕಲೀಲಿಕ್ಕೆ, ನಾವು ಸೋಲ್ ಲೆಸನ್ಸ್ ಅಂತಾರೆ, ಆ ರೀತಿ. ಯಾವಾಗ ಇದ್ರ ಬಗ್ಗೆ ಅನ್ವೇಷಣೆ ಮಾಡಕ್ ಶುರು ಮಾಡ್ತೀವೋ ಆವಾಗ ದುಃಖದಿಂದ ಹೊರಬರ್ತೀವಿ. ದುಃಖ ಬರುತ್ತೆ, ದುಃಖ ಬರದೆ ಈ ಒಂದು ಇದಕ್ಕೆ ಬರ್ಲಿ ಅಂತ ಅನ್ವೇಷಣೆ ಮಾಡ್ಲಿ, ಧ್ಯಾನ ಸ್ಥಿತಿಗೆ ಬರ್ಲಿ, ಈ ಜ್ಞಾನ ಪಡೀಲಿ ಅಂತ ಅದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಂಡಾಗ, ದುಃಖದಿಂದ ಹೊರಗಡೆ ಬಂದಾಗ. ಯಾಕೆಂದ್ರೆ ಇದು ಯಾವಾಗ ನಾವು ಪ್ರಯತ್ನ ಮಾಡಲ್ವೋ, ಅನ್ವೇಷಣೆ ಮಾಡಲ್ವೋ, ಇನ್ವೆಸ್ಟಿಗೇಷನ್ ಮಾಡಲ್ವೋ, ಎಕ್ಸ್ಪೆರಿಮೆಂಟ್ ಮಾಡಲ್ವೋ, ನಮ್ಗೆ ಯಾವ್ದು ನಮ್ಮ ಹತ್ರ ಬರಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ಈಗ ನೋಡಿ, ನಾನ್ ಮುಂಚೆ ನನಗೆ ತುಂಬಾ ಸ್ಟೇಜ್ ಫಿಯರ್. ಎಲ್ಲಾನು ಹೋಗಿ ಯಾರಾದ್ರೂ 4-5 ಜನ ಎದುರಿಗೆ ನಾನು ಮಾತಾಡ್ಬೇಕಂದ್ರೆ ನನ್ಗೆ ಮಾತೇ ಹೊರಡ್ತಾ ಇದ್ದಿಲ್ಲ. ಅಲ್ಲಿ ಮಾತಾಡಕ್ ಹೋಗ್ತಾ ಇದ್ದೆ, ಅಲ್ಲಿ ಹೋಗಿ ಸೈಲೆಂಟ್ ಆಗಿ ಇದ್ಬಿಟ್ಟು ಮತ್ತೆ ವಾಪಸ್ ಬಂದ್ಬಿಡ್ತಾ ಇದ್ದೆ. ಸ್ಟೇಜ್ ಫಿಯರ್. ಇದು ಯಾವಾಗ ಇದು ಜೂಮ್ ಸ್ಟಾರ್ಟ್ ಆಯ್ತು, ಅವಾಗ ಫಸ್ಟ್ ನಾನು ಕ್ಲಾಸ್ ಮಾಡ್ಬೇಕಂತ ಹೋದಾಗ 1 ಗಂಟೆ ಮಾಡೋಣ ಅಂತ ಹೋದೆ, ಬರೀ 20 ನಿಮಿಷಕ್ಕೆ ನಾನು ಬಂದ್ಬಿಟ್ಟೆ, ನನ್ನ ಕೈಲಿ ಆಗಿಲ್ಲ. ಅಂದ್ರೆ ಎಲ್ಲರೂ ನೋಡಿ ಭಯ ಆಗ್ತಾ ಇದೆ, ಮಾತೇ ಬರ್ತಾ ಇಲ್ಲ. ಈ ರೀತಿ ಅಲ್ಲಿಗೆ ಆ ಭಯ ಬಂತಂತ ಸುಮ್ನೆ ಇರ್ಲಿಲ್ಲ, ನೋಡೋಣ ಏನಿದೆ ಅಂತ ಮಾಡಿದಾಗ ಈಗ ಸಾವಿರಾರು ಜನದ ಎದುರಿಗೆ ನಾನು ನೇರವಾಗಿ ಎಷ್ಟೊತ್ತು ಬೇಕಾದ್ರೆ ಮಾತಾಡೋ ಒಂದು ಧೈರ್ಯ ಬಂದಿದೆ. ಅದು ಬರ್ಲಿಕ್ಕೆ ಕಾರಣ ಈ ಒಂದು ಧ್ಯಾನದಿಂದ ಅನ್ವೇಷಣೆ ಮಾಡ್ಬೇಕು, ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಇವತ್ತು ನಾನು 8750ಗಿಂತ ಹೆಚ್ಚಿನ ವಿಡಿಯೋಸ್ನ ನಾನು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಕ್ಕೆ ಕಾರಣ ಈ ಒಂದು ಧ್ಯಾನ ಶಕ್ತಿ, ಒಂದು ಧೈರ್ಯ, ಆ ಭಯದಿಂದ ಹೊರಗಡೆ ಬಂದಿದೆ. ಅದೇ ರೀತಿ ಪತ್ರಿಜಿ ಗುರುಗೂ ಕೂಡ ಕೋರಮಂಡಲ ಫರ್ಟಿಲೈಸರ್ಸ್ ಅಂತ ಆ ಕಂಪನಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಪ್ರತಿ ಊರ್ಗ್ ಹೋಗೋರಂತೆ. ಪ್ರತಿ ಊರ್ಗ್ ಹೋಗಿ, ಅಂದ್ರೆ ಆ ಕೋರಮಂಡಲ ಅದನ್ನ ಸ್ಪ್ರೆಡ್ ಮಾಡಕ್ ಹೋಗಿ, ಅದ್ರ ಜೊತೆಗೆ
ಧ್ಯಾನ ಪ್ರಚಾರನ ಮಾಡೋದು. ನೋಡಿ ಅಂದ್ರೆ ಅದು ಆ ಕೋರಮಂಡಲ್ ಫರ್ಟಿಲೈಸರ್ಸ್ ಸಿಕ್ಕಿದ್ದು ಇದೇ ಕಾರಣಕ್ಕೋಸ್ಕರ ಇಲ್ಲಿ ಧ್ಯಾನ ಪ್ರಚಾರ ಮಾಡ್ಲಿ ಅಂತಾನೆ ಸಿಕ್ಕಿದ್ದು. ಯಾಕಂದ್ರೆ ಅವರು ಫ್ರೀಯಾಗಿ ಬಿಟ್ಟಿದ್ರು. ಅವ್ರು ಎಷ್ಟು ದೂರ ಬೇಕಾರೆ ಎಲ್ಲಿಗೆ ಹೋದ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರಂತ ಕಂಪ್ನಿ. ಸೊ ಆ ರೀತಿ ಹೋಗಿ ಎಲ್ಲಾರ್ಗು ಸುಮಾರು ಇವತ್ತು ನಾವೆಲ್ಲ ಕೋಟಿಗಟ್ಲೆ ನಾವು ಧ್ಯಾನಿಗಳಾಗಕ್ಕೆ ಕಾರಣ ಅವಾಗ ಕೋರಮಂಡಲ್ ಫರ್ಟಿಲೈಸರ್ಸ್ ಅಲ್ಲಿ ಗುರುಗಳು ಹೋಗಿ ಎಲ್ಲ ಕಡೆ ಪ್ರಚಾರ ಮಾಡಿ ತಿರುಗಿದ್ದಾರೆ. ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ಹೇಳ್ಕೊಟ್ಟಿದ್ದಾರೆ. ಹೇಳ್ಕೊಡೋದೊಂದೇ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಇವತ್ತು ನಮ್ಮನ್ನ ಈ ಸಹ ಸೃಷ್ಟಿಕರ್ತರನ್ನಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರನ್ನ ಮಾಸ್ಟರ್ ಆಗಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತೆಲ್ಲ ನಾವು ಕೂಡ ಯಾರು ಧ್ಯಾನ ಮಾಡಿದ ತಕ್ಷಣ ಅಲ್ಲಿಗೆ ಬಿಡ್ಲಿಲ್ಲ ಅವ್ರು. ಬಿ ಎ ಮಾಸ್ಟರ್, ನೀವು ಮಾಸ್ಟರ್ ನೀವು ಅಂತ ಹೇಳ್ಬಿಟ್ಟು ಆ ಮಾಸ್ಟರ್ನ ರೂಪದಲ್ಲಿ ನಮ್ಗೆ ತಯಾರು ಮಾಡುದು. ಯಾಕಂದ್ರೆ ನಾವು ಪ್ರತಿಯೊಬ್ರು ಕೂಡ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಜನ್ಮಗಳನ್ನ ನೋಡ್ಕೊಂಡಾಗ ಈಗಿನ ಪರಿಸ್ಥಿತಿ ನಮಗೆ ದುಃಖ ಆಗಲ್ಲ. ಈಗಿನ ನಾವು ತಗೊಂಡಿರ್ತಕ್ಕಂಥ ಪರಿಸ್ಥಿತಿ ಸರಿಯಾಗೇ ಇದೆ, ನಾವು ಇದನ್ನೇ ಬೇಡ್ಕೊಂಡು ಬಂದಿದ್ದೀವಿ, ಅವಾಗ ಅರ್ಥ ಆಗುತ್ತೆ ನಮ್ಗೆ. ಇಲ್ಲ ಏನಾಗುತ್ತೆ ನಮ್ಗೆ ನಮ್ಗೆ ನನಗೆ ಯಾಕೆ ಕಷ್ಟ ಬಂತು ಅಂತ ಅದೇ ದುಃಖ ಪಡೋ ಬದಲಾಗಿ, ನಾನು ಅವಾಗ್ಲೇ ಹೇಳ್ದಲ್ಲ ಅನ್ವೇಷಣೆ ಅಂತ, ನಮ್ಮನ್ನ ನಾವು ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ ಈಗಿನ ಪರಿಸ್ಥಿತಿ ಈಗ ಯಾಕೆ ನಾವು ಸಮಸ್ಯೆ ಅಲ್ಲ ಅದು, ಬಟ್ ನಾವೇ ಅದರಿಂದ ಪಾಠ ಕಲೀಲಿಕ್ಕೆ ನಾವು ತಗೊಂಡ್ಬಂದಿರ್ತೀವಿ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಆದ ನಂತರ ಅಭಿಮನ್ಯುನ ಕೊಂದ್ಬಿಡ್ತಾರೆ. ಅಭಿಮನ್ಯುನ ಕೊಂದ ಚಕ್ರ ಬೇಯಿಸಕ್ ಹೋಗಿ ಅಭಿಮನ್ಯು ಕೊಂದಾಗ ಆಮೇಲೆ ಅರ್ಜುನ ಬಂದು ಕೃಷ್ಣನ್ ಕೇಳ್ತಾನೆ, ಕೃಷ್ಣ ನಿನಗೆಲ್ಲ ಗೊತ್ತು, ಅಭಿಮನ್ಯು ಸಾಯೋದು ಗೊತ್ತು, ಹೆಂಗ್ ಹೊರಗಡೆ ತರ್ಬೇಕಂತನೂ ಗೊತ್ತಿತ್ತು, ಆದ್ರೂ ಕೂಡ ನನಗೆ ನೀನ್ ಹೇಳಲಿಲ್ಲ. ಆಮೇಲೆ ವೇದವ್ಯಾಸರ ಹತ್ರ ಹೋಗ್ತಾನೆ, ವೇದವ್ಯಾಸರ ಹತ್ರನು ಕೇಳ್ತಾನೆ, ಅಳ್ತಾನೆ, ನನಗೆ ನನ್ ಮಗ ನೋಡ್ಬೇಕಾಯ್ತು, ನನ್ ಮಗನ್ನ ಈಗ ಕಳ್ಕೊಂಡ್ಬಿಟ್ಟೆ, ನಾನೇ ಹೋಗಿದ್ರೆ ನಾನೇ ಯುದ್ಧ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಆವಾಗ ವೇದವ್ಯಾಸ ಹೇಳ್ತಾರೆ, ಸರಿ ನಿಮ್ ಮಗನ ನೋಡ್ಬೇಕಾ, ಬನ್ನಿ ತೋರಿಸ್ತೀನಿ ಅಂತ. ಅವ್ರು ನೋಡಿದಾಗ ಚಂದ್ರಲೋಕದಲ್ಲಿ ಇರ್ತಾರೆ ಅಭಿಮನ್ಯು. ಆ ಚಂದ್ರಲೋಕಕ್ಕೆ ಕರ್ಕೊಂಡೋಗಿ, ಸರಿ ನಿಮ್ ಮಗನ್ ಕರಿ ಅಂದಾಗ ಅಲ್ಲಿ ಹೋಗಿ ಯಾರಿಗೋ ಸ್ಲಿಪ್ ವರ್ಕ್ ಕಳಿಸ್ತಾರೆ. ಈ ತರ ಅಭಿಮನ್ಯು ಅವ್ರ ತಂದೆ ನಾನು ಅರ್ಜುನ ಅಂತ, ನಾನು ಬಂದಿದ್ದೀನಿ, ನನ್ ಮಗನ್ನ ಕರೀಲಿ ಅಂತ ಹೇಳ್ತಾನೆ. ಹೋದಾಗ ಅಭಿಮನ್ಯು ಕೇಳಿದಾಗ, ನಿಮ್ ತಂದೆ ಬಂದಿದ್ದಾರೆ ಅಂತ ಅಂತಂದ್ರೆ, ಸಂಜೆ ಯಾವ ಜನ್ಮದಲ್ಲಿ ನನ್ನ ತಂದೆ ಆಗಿದ್ರು ಅವರು, ಅವ್ರ ಹೆಸರು ಎಲ್ಲೂ ಕೇಳಿಲ್ಲಲ್ಲ ಅಂದ್ರೆ ಇದೆಲ್ಲ ಡ್ರಾಮಾ. ನಾವಿಲ್ಲಿ ಡ್ರಾಮಾಕ್ಕೋಸ್ಕರ ಬಂದಿದ್ದು. ಡ್ರಾಮಾ ಮುಗಿದ್ಮೇಲೆ ಅಲ್ಲಿ ಯಾರು ತಂದೆ ಯಾರು ತಾಯಿ ಯಾರೂ ಇಲ್ಲ ಅದ್ರಲ್ಲಿ. ಆಮೇಲೆ ನೋಡಿದಾಗ ಅದು ಡ್ರಾಮಾ ಅಂತ ಗೊತ್ತಾದಾಗ ಆವಾಗ ಸುಮ್ಮನಾಗ್ತಾನೆ. ಮತ್ತೆ ಈ ತರನೇ ಆ ಯೋಗಿ ಭವ ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ಮೇಲೆ ಯೋಗ ಶುರು ಮಾಡ್ತಾನೆ, ಧ್ಯಾನ ಕಲಿತಾನೆ. ಅದು ಮಾಡಿ ಒಂದ್ಸರಿ ಅಸ್ಟ್ರಲ್ ಟ್ರಾವೆಲ್ ಹೋಗ್ಬಿಡ್ತಾನೆ ಅರ್ಜುನ. ಅಸ್ಟ್ರಲ್ ಟ್ರಾವೆಲ್ ಹೋಗಿ ಅಲ್ಲಿ ಊರ್ವಶಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಆ ಊರ್ವಶಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ಊರ್ವಶಿ ಇವ್ರನ್ನ ಮೋಹಿಸ್ಲಿಕ್ಕೆ ಪ್ರಯತ್ನ ಪಟ್ಟಂತೆ. ಅಂದ್ರೆ ಅವ್ರು ಆಲ್ರೆಡಿ ಎನ್ಲೈಟೆಂಡ್, ಅವರೆಲ್ಲ ಹೈಯರ್ ವರ್ಲ್ಡ್ ಅಲ್ಲಿ ಇರ್ತಕ್ಕಂಥ. ಅವಾಗ ಹೇಳ್ದಾಗ ಅರ್ಜುನ್ ಹೇಳ್ದಂತೆ, ಹಂಗಾಗಲ್ಲ, ಯಾಕೆಂದ್ರೆ ನಮ್ಮ ತಾತನ ಹೆಂಡ್ತಿ ಆಗಿದ್ದೀನಿ ನಾವು ಭೂಮಿ ಮೇಲೆ ಇದ್ದಾಗ ಆ ಊರ್ವಶಿಗೆ, ಹಂಗಾಗಿ ನನಗೆ ಅದು ಇಷ್ಟ ಆಗಲ್ಲ ಅಂತ ಅಂದಂತೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಪೋರಾನ ಕೊಡ್ಕ ಅಂತ ಅದ್ ಬೈದ್ರಂತೆ. ಅಂದ್ರೆ ನಾನು ಕೇಳಿದ್ರನ್ನ ನೀನ್ ಬರೀ ಪ್ರಾಪಂಚಿಕವಾಗಿ ಯೋಚನೆ ಮಾಡ್ತಾ ಇದ್ವಿ, ಆತ್ಮ ರೀತಿಲಿ ಯೋಚನೆ ಮಾಡಿದಾಗ ಅಲ್ಲಿ ಯಾರು ತಾಯಿ ಯಾರು ತಾತ ಯಾರು ಇಲ್ಲ, ಆ ಆತ್ಮ ಸ್ಥಿತಿಯಲ್ಲಿ ಎಲ್ರು ಒಂದೇ. ಇಲ್ಲಿ ಪ್ರಾಪಂಚಿಕ ಬಂದಾಗ ಶರೀರ ತಗೊಂಡಾಗ ನಾವು ಇವೆಲ್ಲ ಇದ್ ಮಾಡ್ತೀವಿ ಅಂತ ಆ ಊರ್ವಶಿ ಹೇಳಿದಂತೆ. ಅಂದ್ರೆ ಇಲ್ಲಿ ಯಾವುದೇ ಕಲೀಲಿಕ್ಕೆ ಎಲ್ಲ ಗ್ರೇಟೆ. ಇಲ್ಲಿ ಕಲೀಲಿಕ್ಕೆ ಈಗ ನಾವು ಮ್ಯೂಸಿಕ್ ಫ್ಲೂಟ್ ಕಲ್ತಿದೀವಿ, ಆ ಫ್ಲೂಟು ತಬಲಗಿಂತ ಜಾಸ್ತಿ, ತಬಲಗಿಂತ ಮೃದಂಗ ಜಾಸ್ತಿ, ಇಲ್ಲ ಸಿತಾರ್ ಜಾಸ್ತಿ. ಈ ರೀತಿ ನಾವು ಪ್ರತಿಯೊಂದು ಒಂದೊಂದೇ ಆದ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ, ಒಂದೇ ಎನರ್ಜಿ ಇರುತ್ತೆ. ಇಲ್ಲಿ ಪ್ರತಿಯೊಂದನ್ನು ಯಾವುದನ್ನು ನಾವು ಅದನ್ನ ಅಳಿಬಾರ್ದು. ಎಲ್ಲನೂ ಗ್ರೇಟೆ, ಎಲ್ಲನೂ
ಸಂದರ್ಭಕ್ಕೆ ತಕ್ಕಂಗೆ ಇವ ನೋಡಿ, ಫ್ಲೂಟ್ ಇಲ್ಲ ಅಂದ್ರೆ, ತಬಲೆ ಇಲ್ಲ ಅಂದ್ರೆ, ಮೃದಂಗ ಇಲ್ಲ ಅಂದ್ರೆ ಎಲ್ಲಾ ಸೇರಿದ್ರೇನೆ ಅದ್ ಮ್ಯೂಸಿಕ್ ಆಗುತ್ತೆ. ಆ ರೀತಿ ನಮ್ಗೆ ಅದ ಎಲ್ಲವೂ ಕರೆಕ್ಟ್ ಆಗಿ ಇರ್ತದೆ. ನಾವ್ ಎಷ್ಟೋ ಜನ್ಮದಲ್ಲಿ ಧ್ಯಾನ ಮಾಡಿದೀವಿ, ಇದೇನು ಹೊಸ್ತಲ್ಲ. ನಾವ್ ಇವಾಗ ಈಗಲೇ ಫಸ್ಟ್ ಟೈಮ್ ಧ್ಯಾನ ಮಾಡಿಲ್ಲ ನಾವು. ಮಮಾತ್ಮ ಸರ್ವಭೂತ ಅಂದ್ರೆ ಎಲ್ಲರೂ ಒಂದೇ ಸ್ಥಿತಿನೇ. ಯಾವಾಗ ನಾವು ಹೊಸ್ದಾಗಿ ಇವಾಗ ಧ್ಯಾನಕ್ಕೆ ಬಂದ್ವಿ ಅನ್ಕೊಂತೀವಿ, ಮರ್ತಿದೀವಿ ಅದೆಲ್ಲ. ನಾವು ಗತ ಜನ್ಮದಲ್ಲೇ ಈ ಸಾಧನೆ ಮಾಡಿದೀವಿ ಅಂತ. ಪತ್ರಿಜಿ ಅದಕ್ಕೆ ಎಲ್ಲರನ್ನು ಸೇಮ್ ಸಮತತ್ವದಲ್ಲಿ ನೋಡ್ತಾರೆ. ಯಾರು ಸೀನಿಯರ್ ಇಲ್ಲ, ಯಾರು ಜೂನಿಯರ್ ಇಲ್ಲ. ಅವ್ರು ಏನೇ ಯಾರ ಚಿಕ್ಕ ಹುಡುಗ ಕೇಳಿದ್ರು ಕೂಡ ಅವರು ಅಂತ ಒಂದು ಜ್ಞಾನನ ಕೊಡ್ತಾ ಇದ್ರು. ಸೊ ಇಲ್ಲಿ ಎಲ್ಲರೂ ಕೂಡ ಒಂದೇ ಸ್ಥಿತಿ, ಸೇಮ್ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಪತ್ರಿ ಸರ್. ಸೊ ಈ ರೀತಿ ಆ ಒಂದು ಲಾಕ್ಡೌನ್ ಟೈಮ್ ಅಲ್ಲಿ ಇಂತ ಎಷ್ಟೋ ವಿಷಯಗಳನ್ನ ಅವರು ಹೇಳ್ತಾ ಬಂದ್ರು. ಇದನ್ನ ನಾವೆಲ್ಲ ಕೂಡ ಆ ಟೈಮಲ್ಲಿಂದನೇ ನಾವು ಎಷ್ಟೋ ಒಂದು ಎನ್ಲೈಟೆಂಡ್ ಆದ್ವಂತ ಹೇಳ್ಬೋದು ಎಲ್ರು. ಈ ರೀತಿ ಕ್ಲಾಸ್ನ ಪ್ರತಿಯೊಂದನ್ನು ತಪ್ಪದೆ ನೋಡಿ. ನಾನು ಇವತ್ತು ಇಲ್ಲಿಂದ ಧ್ಯಾನ ಮಾಡಿಸಿ, ನಾನು ಸ್ವಲ್ಪ ಆಫೀಸ್ ಅಲ್ಲಿ ಇನ್ನೂ ವರ್ಕ್ ಇತ್ತು, ನಾನು ಓದುತ್ತಿದ್ದೀನಿ. ಸೊ ಇದನ್ನ ನೋಡ್ಕೊಂಡು ಏನಾದ್ರೂ ಕೇಳ್ಬೇಕಾ, ಇಲ್ಲಾಂದ್ರೆ ಧ್ಯಾನ ಕೂರಿಸಿದ್ರೆ ಧ್ಯಾನ ಕೂರಿಸ್ತೀನಿ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಒಳ್ಳೆ ವಿಷಯವನ್ನ ನಮ್ಗೆ ಹೇಳಿದ್ರಿ. ಯಾಕಂದ್ರೆ ಈ ಲಾಕ್ಡೌನ್ ಅದು ಮಹಾಮಾರಿ, ಕೊರೋನಾ ತಕ್ಷಣ ಬಂದ್ ಮಹಾಮಾರಿ, ಒಂದ್ ಸಾವು ನೋವು ಸಂಭವಿಸುವಂತ ಒಂದು ಇದು ಬರ್ತದೆ. ಆದ್ರೆ ಅಂತ ಸಂದರ್ಭವನ್ನ ಗುರೂಜಿ ಅವರು ಎಷ್ಟು ಸಪೋರ್ಟಿವ್ ಆಗಿ ಅದನ್ನ ಸಕಾರಾತ್ಮಕವಾಗಿ ಧ್ಯಾನಕ್ಕೆ ಎಲ್ಲರನ್ನು ಕರ್ಕೊಂಡು ಬಂದ್ರು. ಅದೇ ಎಲ್ಲದೂ ಒಂದು ಭೂಮಿಯ ಒಂದು ಪಾಠಶಾಲೆ, ಶಿಕ್ಷಣ ಅನ್ನೋದನ್ನ ಸವಾಲಾಗಿ ಸ್ವೀಕರಿಸಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಪ್ರಶ್ನೆಗಳನ್ನ ತಗೋಬೋದಲ್ಲ ಸರ್? ಹಂಗಾದ್ರೆ ಮಾಸ್ಟರ್ಸ್ ಸರ್ ಇಷ್ಟೊತ್ತು ತನಕ ನಮ್ಗೆ ಪತ್ರಿಜಿ ಲಾಕ್ಡೌನ್ ಮೆಸೇಜ್ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾದ ವಿವರಣೆಯನ್ನು ಕೊಟ್ರು. ಈಗ ನಿಮ್ಗೆ ಏನಾದ್ರು ಅನಿಸಿಕೆಗಳು, ನಿಮ್ಮ ಪ್ರಶ್ನೆಗಳಿದ್ರೆ ಕೇಳ್ಬೇಕು ಮಾಸ್ಟರ್ಸ್. ಯಾಕಂದ್ರೆ ಸರ್ ಧ್ಯಾನ ಮಾಡಿಸಿ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದಾರೆ. ಇವತ್ತಿನ ಪ್ರಾರಂಭ ನೆಕ್ಸ್ಟ್ ಅದೇ ಸರ್, ಇವತ್ತು ಪ್ರಾರಂಭ. ಮಾಸ್ಟರ್ಸ್ ಯಾರಾದ್ರೂ ಮಾತಾಡ್ತೀರಾ? ಇಲ್ಲಾಂದ್ರೆ ಧ್ಯಾನ ಕೂರಿಸ್ತಾರೆ ಸರ್. ಹ್ಯಾಂಡ್ ರೈಸ್ ಮಾಡಿ. ಇಲ್ಲ ಸರ್. ಶಶಿಕಲಾ ಮೇಡಮ್. ಶಶಿಕಲಾ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನನ್ಗೆ ನೀವು ಹೇಳಿದ್ದೆಲ್ಲ ತುಂಬಾ ಇದಾಯ್ತು, ಚೆನ್ನಾಗಿ ಅರ್ಥ ಆಯ್ತು. ನನ್ಗೊಂದು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಕ್ ನಮ್ಮ ಸುತ್ತಮುತ್ತ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರಿ. ಕೆಲವರು ನಮ್ಮ ವಿರೋಧಿಗಳಾಗೂ ಬಂದಿರ್ತಾರಲ್ಲ, ಅದು ನಮ್ಮ ಆತ್ಮಜ್ಞಾನ ಕೊಡಕ, ನಮ್ಮ ಆತ್ಮಕ್ಕೆ ಬುದ್ಧಿ ಕಲ್ಸಕ್ಕೆ. ಈಗ ಹೌದೌದು. ಅಲ್ಲ, ವಿರೋಧಿಗಳಂತ ನಾನು ಹೇಳ್ದಂಗೆ ಈ ಅಭಿಮಾನಿ ಸ್ಟೋರಿ ತರ ಆಯ್ತದು. ವಿರೋಧಿಗಳಂತ ನಾವು ಅಂದ್ಕೊಂತೀವಿ, ಆದ್ರೆ ನೀವು ಟೆಸ್ಟ್ ಮಾಡಿದಾಗ ಗತ ಜನ್ಮದಲ್ಲಿ ವೈರ್ಗಳಾಗಿರ್ತೀವಿ ನಾವು. ಗತ ಜನ್ಮದಲ್ಲಿ ವೈರ್ಗಳಾಗಿರೋರು ಅದನ್ನ ತೀರ್ಸಕ್ಕಾಗಲ್ಲ ಅಂತೇಳಿ ಗಂಡ ಹೆಂಡತಿ ರೂಪದಲ್ಲೋ ಮಕ್ಕಳ ರೂಪದಲ್ಲೋ ಈ ರೀತಿ ಬಂದು ನಮ್ಗೆ ತೀರ್ಸ್ತಾರೆ. ನಾವು ಅವಾಗ ಅದನ್ನ ಪಾಠ ಕಲಿಲಿಲ್ಲ ಅಂದ್ರೆ ಮತ್ತೆ ಜನ್ಮಕ್ಕೂ ಬರ್ತಿರ್ತಾರೆ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ. ಒಬ್ರು ಈ ದೇವಸ್ಥಾನದಲ್ಲಿ ಬೆಗ್ಗಿಂಗ್ ಮಾಡ್ತಾ ಇದ್ರು, ಭಿಕ್ಷೆ ಬಿಡ್ತಾ ಇದ್ರು. ಆ ಭಿಕ್ಷೆ ಬಿಡ್ತಾ ಇದ್ರೆ ನೋಡಿ, ಅಷ್ಟು ಕಷ್ಟಪಟ್ಟು ಭಿಕ್ಷೆ ಬೇಡಿ ಮಕ್ಕಳನ್ನ ಇಬ್ರು MBBS ಮಾಡ್ಸಿದ್ದ ಆ ಬೆಗ್ಗರು. ಅದಾದ್ಮೇಲೆ ಅವರು ಮತ್ತೆ ಧ್ಯಾನ ಕತ್ಕೊಂಡು ಧ್ಯಾನ ಮಾಡ್ತಾ ಆಮೇಲೆ ಗೊತ್ತಾದಾಗ ಧ್ಯಾನ ಮಾಡ್ಕೊಂಡು ನೋಡ್ಕೊಂಡ್ರೆ ಗತ ಜನ್ಮದಲ್ಲಿ ಇವರು ಎಲ್ಲರೂ ಸೇರಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡಿ ಏನ್ ಮಾಡಿದ್ದಾನೆ, ಅವ್ರಿಬ್ರನ್ನು ಮೋಸ ಮಾಡಿದ್ದಾನೆ. ಎಲ್ಲ ಬಂದಿರೋ ದುಡ್ಡೆಲ್ಲ ತಗೊಂಡು ಮೋಸ ಮಾಡಿ ಅವ್ರನ್ನ ಕೊನೆಗೆ ಅವ್ರು ಎಂತ ಗತಿ ಬಂತಂದ್ರೆ ಆ ಟೈಮಲ್ಲಿ ಕೂಡ ಹೆಲ್ಪ್ ಮಾಡ್ಲಿಲ್ಲ. ಅದು ಮಾಡದೇ ಇದ್ದಾಗ ಏನ್ ಮಾಡಿದ್ರು, ಅವ್ರು ಕಾಯ್ಕೊಂಡು ಏನ್ ಮಾಡಿದ್ರು, ಇದೇ ಚಾನ್ಸ್ ಅಂತ ಅವ್ರ ಮಕ್ಕಳಾಗಿ ಇಟ್ಟು ಈಗ MBBS ಓದಿಸ್ತಾನೆ, ಭಿಕ್ಷೆ ಬಿಡ್ತಾನೆ. ಈ ತರ ತುಂಬಾ ಲಿಂಕ್ ಇರುತ್ತೆ. ನಾವ್ ಇದನ್ನ ಅದಕ್ಕೆ ಅನ್ವೇಷಣೆ ಮಾಡ್ಬೇಕು ಅಂತ ಹೇಳಿದೆ. ಹೌದು. ಮತ್ತೆ ಹೈಯರ್ ವರ್ಲ್ಡ್ ಅಲ್ಲಿ ಟ್ರಾಫಿಕ್ ಜಾಮ್ ಇಲ್ಲ ಅಂತಂದ್ರೆ ಅಲ್ಲಿ ಜನ ಕಡಿಮೆ ಇರ್ಬೋದಾ ಅಂತ ನಾನು ಯೋಚನೆ ಮಾಡಿದೆ. ಹೈಯರ್ ವರ್ಲ್ಡ್ ಅಲ್ಲಲ್ಲ, ಅಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಇಲ್ಲೇ ಇರೋದು. ಮೇಲೆ ಏನ್ ಪ್ರಾಬ್ಲಮ್ಸ್ ಇಲ್ಲ, ಯಾವ ಟ್ರಾಫಿಕ್ ಜಾಮ್ ಇಲ್ಲ, ಯಾವ್ದು EMI ಕಟ್ಟಂಗಿಲ್ಲ, ಅಲ್ಲಿ ಯಾವ್ದು ಬಾಡಿಗೆ ಕಟ್ಟಂಗಿಲ್ಲ, ಎಲ್ಲ ಇಲ್ಲೇ. ಅಂದ್ರೆ ಆ ಜ್ಞಾನನ
ನಾವು ಎಕ್ಸ್ಪೀರಿಯನ್ಸ್ ಎಕ್ಸಾಮ್ ಬರೀಕ್ ಇಲ್ಲಿ ಬರ್ತೀವಿ ಅಂದ್ರೆ ಪರೀಕ್ಷೆಗಳು ಅಂತಾರೆ, ಆಧ್ಯಾತ್ಮಿಕ ಪರೀಕ್ಷೆಗಳಂತಾರೆ. ಆಧ್ಯಾತ್ಮಿಕ ಪರೀಕ್ಷೆಗಳನ್ನ ನಾವು ಯಾಕೆ ಬಂತು ಅಂತ ಅನ್ವೇಷಣೆ ಮಾಡಿದಾಗ ಅದು ಹೋಗ್ಬಿಡ್ತದೆ, ಇರಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೋತಿದ್ರೆ ಅದು ರಿಪೀಟ್ ಬರ್ತಾ ಇರ್ತದೆ. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಒಳ್ಳೆ ಪ್ರಶ್ನೆ, ಒಳ್ಳೆ ಉತ್ತರ ಸರ್ ಕಡೆಯಿಂದ. ಮತ್ತೆ ಪೋಸ್ಟ್ ಇದೆ. ಜ್ಯೋತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ನಮಸ್ತೆ ಸುಧಾಕರ್ ಪೂರ್ಣ ಸರ್. ನಮಸ್ತೆ ಸುತೇಜ ಮ್ಯಾಮ್. ನಮಸ್ತೆ ಮೇಡಮ್. ಸರ್, ಸಿಂಪಲ್ ಆಗಿ ಹೇಳಿದ್ರು, ಜೀವನ ಅನ್ನೋದು ಒಂದು ನಾಟಕ ರಂಗ ಅಷ್ಟೇ. ನಾವು ಪಾತ್ರಧಾರಿಗಳು. ನಮ್ಮ ಗತಕಾಲದ ಇಂದಿನ ಜನ್ಮಗಳಲ್ಲಿ ಏನೇನು ಮಾಡಿರ್ತೀವಿ ಆ ಕರ್ಮಗಳನ್ನ ತೀರಿಸ್ಕೊಂಡು ಒಂದು ಉನ್ನತ ಸ್ಥಾನನ ಪಡ್ಕೊಳ್ಳೋದಕ್ಕೆ ಒಂದು ಅಂದ್ರೆ ತೀರ್ಸೋದಕ್ಕಿಂತ ಇನ್ಕಂಪ್ಲೀಟೆಡ್ ಅವು ನಾನು ಕಂಪ್ಲೀಟ್ ಮಾಡಿಲ್ಲ, ಅಕೌಂಟ್ ಕ್ಲೋಸ್ ಮಾಡಿಲ್ಲ ನಾವು. ಅಕೌಂಟ್ ಕ್ಲೋಸ್ ಮಾಡಿದ್ರೆ ಅದಕ್ಕೆ ಅಕೌಂಟ್ ಹಂಗೆ ಓಪನ್ ಅಲ್ಲಿ ಇದೆ. ಆ ಇನ್ಕಂಪ್ಲೀಟ್ ಮಾಡಿರೋದಕ್ಕೋಸ್ಕರ ಈಗ ಬಂದಿದೆ, ಇವಾಗಾದ್ರೂ ಕಂಪ್ಲೀಟ್ ಮಾಡ್ಬೇಕು ನಾವು. ಎಸ್ ಸರ್, ಖಂಡಿತ ಸರ್. ಒಂದು ಅಂದ್ರೆ ಈಗ ಪತ್ರಿಜಿ ಸರ್ ನಮ್ಗೆ ಒಂದು ಧ್ಯಾನದ ಮುಖಾಂತರ ಸಿಕ್ಕಿದೀವಿ ಅಂದ್ರೆ ಅದು ಒಂದು ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಸರ್. ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡು ಉನ್ನತ ಲೋಕಕ್ಕೆ ಹೋಗ್ಬೇಕು ಅನ್ನೋದೊಂದು ಉದ್ದೇಶ. ಖಂಡಿತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಧ್ಯಾನನ ಮಾಡ್ಕೊಂಡು ಪತ್ರಿಜಿ ಹೇಗೆ ಅಂದ್ರೆ ಲಾಕ್ ಡೌನ್ ಟೈಮಲ್ಲೂ ಸಮೇತ ಒಂದು ಧ್ಯಾನದ ಬಗ್ಗೆ ಒಂದು ಪ್ರಚಾರನ ಮಾಡ್ಕೊಂಡು ಒಂದು ಆನ್ಲೈನ್ ಅಲ್ಲೂ ಕೂಡ ಮಾಡ್ಕೊಂಡು ಅದನ್ನ ನಾವು ಧ್ಯಾನನ ಮಾಡ್ಕೊಂಡು ಬೇರೆಯವ್ರಿಗೆ ಪ್ರಚಾರ ಮಾಡ್ಕೊಂಡು ಇದರಿಂದ ನಾವು ನಮ್ಮ ಕರ್ಮಗಳನ್ನ ಕಳ್ಕೊಂಡು ಉನ್ನತ ಲೋಕಕ್ಕೆ ಹೋಗುವಂತದ್ದು ಅಂತ ಒಂದು ಒಳ್ಳೆ ಮೆಸೇಜ್ ನ ಹೇಳಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಜವಾಗಿ ಆ ಒಂದು ಧ್ಯಾನ ಅಂತ ಸ್ಟಾರ್ಟ್ ಆಗಿದೆ ಅವಾಗ. ಯಾಕೆಂದ್ರೆ ಅವಾಗ ಎಲ್ಲರೂ ಭಯ ಬಿದ್ದಾದ್ರೂ ಧ್ಯಾನ ಕಲ್ತರು ಅವಾಗ. ಅಯ್ಯೋ ಏನನ್ ಆಗ್ಬಿಡುತ್ತೆ ಅಂತ ಅದ್ರಲ್ಲಿಂದ ಆದ್ರೂ ಧ್ಯಾನ ಕಲ್ತರು. ಅದೇ ಬಂದಿಲ್ಲ ಅಂದ್ರೆ ಕಲಿತಿದ್ದಿಲ್ಲ ಅವರು. ಖಂಡಿತ ಸರ್. ಅದು ಅದಕ್ಕೆ ಕರೋನಾ ಅಂತಕ್ಕಂಥದ್ದು ನಮ್ಗೆ ಒಂದು ಗೆಸ್ಟ್ ತರ ಬಂತು, ಅತಿಥ್ಯ ರೂಪದಲ್ಲಿ ಬಂತು ನಮ್ಗೆ. ಹಂಗಾಗಿ ಯಾರು ಎದರ್ಲಿಲ್ಲ, ನಮ್ಮ ಮಾಸ್ಟರ್ಸ್ ಕೂಡ ಯಾರು ಎದರ್ಲಿಲ್ಲ. ಧ್ಯಾನ ಮಾಡ್ತಾ ನನಗೇನಾಗಲ್ಲ ಅನ್ನೋ ಸ್ಥಿತಿಲಿ ಇದ್ದೀವಿ ನಾವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಅದೇ ಸರ್, ಇವಾಗ ಕರೋನಾ ಅನ್ನೋದ್ರೆ ಎಲ್ಲರೂ ಭಯ ಪಡ್ತಾರೆ ಸರ್. ಕರೋನಾ ಅಂದ್ರೂ ಮಾಡ್ಬೋದಲ್ಲ ಧ್ಯಾನನ ಅನ್ನೋ ಒಂದು ವಿಷಯವನ್ನ ಹೇಳಿದ್ರಲ್ಲ ಸರ್, ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ಕರೋನಾ ಅಂತಂದ್ರೆ ಲಕ್ಷ್ಮಿ ಹಿಂದಿನಲ್ಲಿ ಕರೋನಾ ಅಂತಂದ್ರೆ ಮಾಡಲ್ಲ ಅಂತಾರಲ್ಲ ಕನ್ನಡದಲ್ಲಿ, ಹಂಗೆ ಆ ಕರೋನಾ ಧ್ಯಾನ ಕರೋನಾ ಅದು ಬಂದಿರೋದು. ಯಾರ್ಯಾರಿಗೆ ಕರೋನಾ ಬಂದತ್ತಂದ್ರೆ ಯಾರ್ಯಾರಿಗೆ ಕರುಣೆ ಇದ್ದಿಲ್ವೋ ಅವ್ರೆಲ್ಲ ಬಂದ, ಯಾರ್ಯಾರು ಕರುಣೆ ತೋರಿಸಿಲ್ವೋ ಇನ್ನೊಬ್ರಿಗೆ, ಪ್ರಾಣಿಗಳಿಗೆ, ಮನುಷ್ಯರಿಗೆಲ್ಲ ಅವ್ರಿಗೆಲ್ಲ. ನಮಸ್ತೆ ಸುಧಾಕರ್ ಸರ್. ಸರ್, ಅದು ಒಂದು ಕ್ವಶನ್ ಪೇಪರ್ದು ಹೇಳಿದ್ರಿ. ಈಗ ನಂದು ಕ್ವಶನ್ ಪೇಪರ್ ಬಿಟ್ಟು ಬೇರೆಯವ್ರ ಕ್ವಶನ್ ಪೇಪರ್ ಅಂದ್ರೆ ಅದನ್ನ ನಾವು ತಗೊಂಡ್ ಬರ್ತೀವ ಏನಂತ ಅದು ಮುಂದಕ್ಕೆ ಗೊತ್ತಾಗಿಲ್ಲ ಸರ್ ನಮ್ಗೆ. ಅಲ್ಲಲ್ಲ, ನಾವು ಅಲ್ಲಿ ಕ್ವಶನ್ ಪೇಪರ್, ಅಲ್ಲಿ ಒರಿಜಿನಲ್ ಕ್ವಶನ್ ಪೇಪರ್ ನಾವು ತಂದಿರ್ತೀವಿ. ಇಲ್ಲಿಗೆ ಬಂದು ಮರ್ತು ಬಿಟ್ಟು ಈಗ ಲಕ್ಷ್ಮಿ ಮೇಡಮ್ ಎಷ್ಟು ಚೆನ್ನಾಗಿದಾರಲ್ಲ, ಅವ್ರು ಎಷ್ಟು ದುಡಿತಾರಲ್ಲ, ಹೆಂಗ್ ಸಂಪಾದನೆ ಮಾಡ್ತಾರಲ್ಲ, ನಾನ್ಯಾಕ್ ಮಾಡ್ತಾ ಇಲ್ಲ ಅಂತ ಅವ್ರು ಯಾವ್ದ್ರಿಂದ ಅವ್ರು ಸಂಪಾದನೆ ಮಾಡ್ತಿರ್ತಾರೋ ನಾವು ಅದನ್ನ ಕಾಪಿ ಮಾಡಕ್ ಹೋಗ್ತೀವಿ. ನಾವು ತಂದಿರೋ ಕ್ವಶನ್ ಪೇಪರ್ ಬರೆಯೋದು ಬಿಟ್ಬಿಟ್ಟು ಬೇರೆಯವ್ರ ಕ್ವಶನ್ ಪೇಪರ್ ಆನ್ಸರ್ ಮಾಡ್ತಾ ಕೂತ್ಕೊಳ್ತೀವಿ. ಅವಾಗ ನಾವು ಈಗ ಇದಕ್ಕೆ ಏನಾಯ್ತಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿದ್ವಿ. ಇನ್ನೊಬ್ರು ಕಾಪಿ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಒಬ್ಳು ಇಂಟರ್ವ್ಯೂ ಹೋಗ್ತಾಳೆ. ಇಂಟರ್ವ್ಯೂ ಹೋದಾಗ ಅವ್ರು ಕೇಳ್ತಾರೆ, ಪಾಕಿಸ್ತಾನ ಮುಂಚೆ ಪ್ರಧಾನಿ ಯಾರು, ಈಗಿನ ಪ್ರಧಾನಿ ಯಾರು ಅಂತ ಕೇಳ್ತಾರೆ. ಆವಾಗ ಬುಟ್ಟು ಇವಾಗ ನವಾಜ್ ಶರೀಫ್ ಅಂತ ಹೇಳ್ತಾಳೆ ಹುಡುಗಿ. ಅದಾದ್ಮೇಲೆ ಇನ್ನೊಬ್ಬ ಹುಡುಗ ಹೋಗ್ತಾನೆ, ಏನ್ ಕೇಳಿದ್ರು ಅಂತಾನೆ. ಹಿಂಗ್ ಕೇಳಿದ್ರೆ ಅಷ್ಟೇನಾ, ಈಸಿ ಕ್ವಶನ್ ಕೇಳ್ಯಾರಲ್ಲ ಅಂತ ಇವ್ನು ಹೋಗ್ತಾನೆ. ನಿಮ್ಮ ಅಪ್ಪ ಏನ್ ಮಾಡ್ತಾರೆ, ನಿಮ್ ತಂದೆ ಅವ್ರು ಏನ್ ಮಾಡ್ತಾರೆ? ನಮ್ ತಂದೆ ಅವಾಗ ಬುಟ್ಟು ಇವಾಗ ನವಾಜ್ ಶರೀಫ್ ಅಂತ ಹೇಳ್ತಾರೆ. ಗೊತ್ತಾಯ್ತು. ಅಂದ್ರೆ ನಾವು ಏನು ಕೇಳ್ಕೊಂಡ್ ಬಂದಿರ್ತೀವೋ ಅದನ್ನ ಮಾಡ್ಕೊಂತ ಹೋಗ್ಬೇಕು. ನಾವು ಬೇರೆಯವ್ರ ಬಗ್ಗೆ ಕೇಳ್ಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬಾರ್ದು ಅಂತ ಅರ್ಥ. ಈಗ ನಮಗ್ ಬಂದಿರ್ತಕ್ಕಂತ ಒಂದು ಚಾಲೆಂಜಸ್ ನಮ್ ಕ್ವಶನ್ ಪೇಪರ್ ಅದು. ಅದು ಬಿಟ್ಟು ನಾವು ಅವ್ರು ಚೆನ್ನಾಗಿದಾರಲ್ಲ ಅಂತ ಅವ್ರದನ್ನ ಕಾಪಿ ಮಾಡಕ್ ಹೋದ್ರೆ ಇದನ್ನ ಕಂಪ್ಲೀಟ್ ಮಾಡೋದು ಯಾವತ್ ನಾವು?
ಹೌದು. ಓಕೆ ಸರ್. ಓಕೆ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ರಮೇಶ್ ಸರ್. ಅಲ್ಲ ಸರ್, ಇವಾಗ ಏನಂದ್ರೆ ಇವಾಗ ದೇವರು ನಮ್ಮನ್ನ ಸೃಷ್ಟಿ ಮಾಡಿ ಇಲ್ಲಿ ಭೂಮಿಗೆ ಬಿಟ್ಟಿರೋದು ಕಾರಣ ಒಂದು, ಓಕೆ, ನಮ್ಮ ಕರ್ಮಗಳನ್ನ ಕಳ್ಕೊಬೇಕು ಅಂತ. ಬಟ್ ಆದ್ರೆ ಕರ್ಮ ಅಂದ್ರೆ ಏನು? ಅದು ಆ ಪ್ರಶ್ನೆ ನಮ್ಗೆ ಇವಾಗ ಉದ್ಭವ ಆಗಿರೋದೇನಂದ್ರೆ ಕರ್ಮ ಅಂದ್ರೆ ಏನು ಅಂತ. ಅಂದ್ರೆ ಇವಾಗ ನಾವು ತಿಳಿದನು ಅಥವಾ ತಿಳಿದೇದನ್ನು ಮಾಡಿದ್ರು ಅದ್ ಕರ್ಮನೇ, ಅದಕ್ಕೆ ಕ್ಷಮೆ ಇಲ್ಲ. ನಾವು ಒಂದು ಸೊಳ್ಳೆನ್ ಸಾಯಿಸಿದ್ರು ಅದು ನಮ್ ಕರ್ಮ, ಅದಕ್ಕೆ ಲೆಕ್ಕಾಚಾರ ಇದ್ದೇ ಇರುತ್ತೆ ದೇವರಲ್ಲಿ, ಗೊತ್ತಾ? ಹಂಗಾಗಿ ಯಾವುದೇ ಒಂದು ನಮ್ಗೆ ತಿಳಿದೇದನ್ನು ಮಾಡಿದ್ರು ಹೇಳ್ತಾನೆ ದೇವ್ರು, ಹೇಳ್ತಾನೆ ಓಕೆ ನೀನ್ ತಿಳಿದೇ ಮಾಡಿದ್ರು ನಿನ್ಗೆ ಅದು ಕರ್ಮ, ಗೊತ್ತಾ? ಹಂಗಾಗಿ ಪೂರ್ವ ಜನ್ಮದಲ್ಲಿ ನಾವು ಎಷ್ಟೋ ಕರ್ಮಗಳು ಮಾಡ್ಕೊಂಡ್ ಬಂದಿದೀವಿ, ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಎಷ್ಟು ಹಲವಾರು ಜನ್ಮದಲ್ಲಿ ನಾವು ಕರ್ಮಗಳು ಮಾಡಿದೀವಲ್ಲ, ಅದು ಏನ್ ಮಾಡಿದೀವಿ ಏನ್ ಬಿಟ್ಟಿದೀವಿ ಅದ್ ಗೊತ್ತಿಲ್ಲ ನಮ್ಗೆ, ಅದ್ರ ಅರಿವೇ ಇಲ್ಲ ನಮ್ಗೆ. ಆದ್ರೆ ಈ ಒಂದು ಕರ್ಮಗಳನ್ನ ನಾವು ಕಳ್ಕೊಳ್ಳೋದೇನೋ ಅಥವಾ ಮನುಷ್ಯನ ಉದ್ದೇಶ ಏನೋ, ದೇವ್ರು ನಮ್ಮನ್ನ ಇಲ್ಲಿ ಸೃಷ್ಟಿ ಮಾಡ್ಬಿಟ್ಟು ನಿಮ್ಗೇನು ತೊಂದರೆ ಕೊಡ್ಬೇಕು ಅಂತ ಏನು ಬಿಟ್ಟಿಲ್ಲ ದೇವ್ರು, ಗೊತ್ತಾ? ಎಲ್ಲಾರ್ಗು ಒಂದೇ, ಯಾರು ಕೊಡ್ಬೇಕೋ ಎಲ್ಲಾರ್ಗು ಒಂದೇ ತರ ಕೊಟ್ಟಿದ್ದಾನೆ. ಆದ್ರೆ ನಮ್ದು ಮೇನ್ ಉದ್ದೇಶ ಏನು ಇಲ್ಲಿ ಅಂತ, ನಮ್ ಮೇಲ್ ಇಲ್ಲಿ ಬಂದಿದೀವಿಪ್ಪ, ಭೂಮಿಗೆ ಭೂಮಿಗೆ ಬಂದಾದ್ಮೇಲೆ ನಮ್ದು ಎಲ್ಲ ದುಡಿತೀವಿ ಮಾಡ್ತೀವಿ, ಆಮೇಲೆ ಎಲ್ಲ ಸಂಪಾದನೆ ಮಾಡ್ತೀವಿ, ಎಲ್ಲ ಆಯ್ತು. ಆದ್ರೆ ಇಲ್ಲಿ ನಾವು ನಮ್ಮ ಕರ್ಮಗಳನ್ನ ಯಾವ ತರ ಕಳ್ಕೊಳ್ಳೋದು ಅಥವಾ ಸಂತೋಷವಾಗಿ ಯಾವ ತರ ಬಾಳೋದು ಅಥವಾ ಯಾವ ತರ ಮುಂದಿನ ಜೀವನ ನಡೆಸೋದು, ಅದು ಇಂಪಾರ್ಟೆಂಟ್ ಅಲ್ವಾ ಸರ್? ಹೌದು. ಧ್ಯಾನ ಯಾವಾಗ್ಲೂ ಮಾಡ್ತಾ ಇದ್ದೀರಾ ಸರ್ ನೀವು? ಅಲ್ಲ, ಧ್ಯಾನ ಅವಾಗ ಚಿಕ್ಕ ವಯಸ್ಸಿಂದಾನೇ ಮಾಡ್ತಾ ಇದೀನಿ, ಧ್ಯಾನ ಅಲ್ಲ ಆನಾಪಾನಸತಿ ಧ್ಯಾನ ಯಾವಾಗ್ಲೂ ಮಾಡ್ತಾ ಇದ್ದೀವಿ. ಹಾ, ಇದು ನಾವು ಮಾಡ್ತಾ ಇದೀವಲ್ಲ ಈ ಆನಾಪಾನಸತಿ ಯಾವಾಗ್ಲಿಂದ ಮಾಡ್ತಾ ಇದ್ರಿ? ಅಲ್ಲ ಅವಾಗ್ಲೇ ಸುಮಾರು ಒಂದು ವರ್ಷದಿಂದ ಮಾಡ್ತಾ ಇದೀನಿ ಸರ್, ಒಂದು ವರ್ಷದಿಂದ ಮಾಡ್ತಾ ಇದೀನಿ. ಅದರಲ್ಲಿ ಕ್ಲೀನ್ ಆಗಿ ಹೇಳಿದ್ದಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಪತ್ರಿಜಿ ಹೇಳಿದ್ದಾರೆ, ಎಲ್ಲ ಮಾತುಗಳು ಹೇಳಿದ್ದಾರೆ. ಜ್ಞಾನಾಗ್ಲಿ ದಗ್ಧ ಕರ್ಮಾಣಂ ಅಂತ ಹೇಳಿದ್ದಾರೆ. ಜ್ಞಾನ ಅನುಭವ ಜ್ಞಾನ ಪಡಿ ಅಂತ. ಅನುಭವ ಜ್ಞಾನ ಎಲ್ಲಿಂದ ಬರುತ್ತಂದ್ರೆ ಧ್ಯಾನ ಮಾಡಿದ್ರೆ ಮಾತ್ರ. ಬೇರೆ ಎಲ್ಲಿಂದನೂ ಈಗ ಭಗವಂತ ದೇವರು ಅದೆಲ್ಲ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ, ಅದನ್ನ ಕಳ್ಕೊಳ್ಳೋದು ಹೆಂಗಂತ ಕೂಡ ಹೇಳ್ಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿ ಕರ್ಮ ಕಳಿಬೇಕಂದ್ರೆ ಜ್ಞಾನ ಬರ್ಬೇಕು. ಅನುಭವ ಜ್ಞಾನ ಅಂದ್ರೆ ಯಾವ ಜ್ಞಾನ ಅಂದ್ರೆ ನನಗೆ ಯಾಕೆ ಈ ಸಮಸ್ಯೆ ಬಂತು, ಆ ಜ್ಞಾನ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಕೂಡ ಧ್ಯಾನ ಮಾಡಿದಾಗ ನಮಗೆ ತಿಳಿತಾ ಹೋಗ್ತದೆ. ಹಂಗಾಗಿ ಇದು ದೊಡ್ಡ ಸೈನ್ಸ್ ಇದು, ಲಾ ಆಫ್ ಕರ್ಮ. ಅದರಲ್ಲಿ ಸಂಚಿತ, ಪ್ರಾರಬ್ಧ, ಆಗಮಿ, ಇವೆಲ್ಲ ದೊಡ್ಡ ಸಿಲೆಬಸ್. ಅದು ನೆಕ್ಸ್ಟ್ ಕ್ಲಾಸ್ ಮಾಡೋಣ. ಅದೇ ಅಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಾ ಇರ್ಬೇಕು. ಧ್ಯಾನ ಮಾಡ್ತಾ ಇರೋವಾಗ ಉಸಿರಾಟದ ಮೇಲೆ ಗಮನ ಇಟ್ಬಿಟ್ಟು ಕಂಟಿನ್ಯೂಸ್ ಆಗಿ ಎಲ್ಲ ಪೂರ್ತಿ ಅದ್ಗೆ ಮಾಡ್ತಾ ಇದ್ದಾಗ ಒಂದು ಏನಂತೆ ನೀವ್ ಹೇಳೋದ್ ಪ್ರಕಾರ ಇದು ಒಂದು ಸಾಧನೆ. ಒಂದಿನದಲ್ಲಿ 2 ದಿನದಲ್ಲಿ ನಾವೇನು ಇದನ್ನ ಏನ್ ಮಾಡಕ್ಕಾಗಲ್ಲ. ಹಂತವಾಗಿ ಇದನ್ನ ನಾವು ಏನಾಗುತ್ತೆ ಅಂದ್ರೆ ನೀವು ಎಷ್ಟೇ ಕರ್ಮಗಳು ತಗೊಂಡ್ಬಂದಿದ್ರು ಕೂಡ ಈ ಒಂದು ಧ್ಯಾನ ಮಾಡಿ ಜ್ಞಾನ ಬಂದಾಗ ಅವಾಗ ಎಷ್ಟಿದ್ರು ದಗ್ಧಾಗ್ಬಿಡುತ್ತೆ, ಎಲ್ಲ ಬರ್ನ್ ಆಗ್ಬಿಡುತ್ತೆ ಕರ್ಮಗಳು. ಒಂದೇ ಸರಿ ಎಲ್ಲ ಡಿಲೀಟ್ ಆಗ್ಬಿಡ್ತಾವೆಲ್ಲ. ಬಟ್ ಪ್ರಾರಬ್ಧ ಮಾತ್ರ ಇರ್ತದೆ. ಅದು ಸ್ವಲ್ಪ ಧ್ಯಾನ ಮಾಡ್ತಾ ಇದ್ರಾಗ ಅಲ್ಪ ಪ್ರಮಾಣದಲ್ಲಿ ಬರ್ತದೆ. ಅಂದ್ರೆ ನಮ್ಗೆ ಒಡ್ಲಿಲ್ ಹೋಗೋ ಈ ಉಗುರ್ಲಿ ಹೋದಷ್ಟು ಮಿನಿಮೈಸ್ ಆಗುತ್ತೆ ಧ್ಯಾನ ಮಾಡ್ತಾ ಇದ್ದಾಗ. ಪ್ರಾರಬ್ಧ ಒಂದೇ ನಮ್ಮನ್ನ ಕಾಡ್ತಾ ಇರೋದು. ಬಟ್ ಆಗಮಿ ಕರ್ಮ ಅಂದ್ರೆ ಅಪ್ಕಮಿಂಗ್ ಕರ್ಮಗಳು ಕೂಡ ನಾವು ನೋಡಿ ಮಾಡ್ಬೇಕು, ಇಲ್ಲಾಂದ್ರೆ ಅವು ಮತ್ತೆ ಸಂಚಿತಕ್ಕೆ ಹೋಗ್ತವೆ. ಓಕೆ, ಆಯ್ತು ಸರ್. ನಿಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೆ ಯಾವಾಗಾದ್ರೂ ಸೆಪರೇಟ್ ಕ್ಲಾಸ್ ಮಾಡೋಣ. ಇದನ್ನ ಸಪರೇಟ್ ಕ್ಲಾಸ್ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಸ್ವಲ್ಪ ಮಾಹಿತಿನ ತಿಳ್ಕೊಂಡು ಸ್ವಲ್ಪ, ಯಾಕಂದ್ರೆ ಮಾಡಿದಾಗ ಇದು ಒಂದಿನದ ಮುಗಿಯ ಕಥೆ ಅಲ್ಲ, ಇದು ವರ್ಕ್ಶಾಪ್ ತರ ಮಾಡ್ಬೇಕು. ಅಲ್ಲ, ತಿಳ್ಕೊಂಡಿರೋದು ಎಷ್ಟೋ ತಿಳ್ಕೊಂಡಿದ್ರು ನಾವು ತಿಳ್ಕೊಂಡಿರೋದೇ 0 ಸರ್. ನಾವ್ ಯಾಕಂದ್ರೆ ಹೊಸ ವಿಷಯಗಳು ಏನಾಗುತ್ತೆ ಅಂದ್ರೆ ನಾವು ಓದ್ತಾ ಬುಕ್ಗಳು ಸ್ವಲ್ಪ ಓದ್ತಾ ಇದನ್ ಮಾಡಿದಾಗ ಸ್ವಲ್ಪ ಇನ್ನೂ ಸ್ವಲ್ಪ ನಮ್ಗೆ ಗೊತ್ತಾಗತ್ತೆ. ನಾವು ತಿಳ್ಕೊಂಡಿರೋ ಒಂದು ಸೀಮಿತ ಅಷ್ಟೇ. ಓಕೆ, ಥ್ಯಾಂಕ್ ಯು ಸರ್ ರಮೇಶ್ ಸರ್. ಉಮಾದೇವಿ ಮೇಡಮ್ ಬೇಗ 2 ನಿಮಿಷದಲ್ಲಿ ಮಾತಾಡಿ. ಓಕೆ, ನಮಸ್ತೆ ಸರ್. ಈ ಕರ್ಮ ಧ್ಯಾನದಿಂದ ಕಳೆಯುತ್ತೆ ಅಂದ್ರಲ್ಲ ಸರ್ ನೀವು,
ಈ ಧ್ಯಾನ ಮಾಡೋರಿಗೆ ಕರ್ಮ ಧ್ಯಾನದಿಂದ ಕಳೆಯುತ್ತೆ. ಧ್ಯಾನನೇ ಮಾಡ್ತಾರೆ ಕರ್ಮ ಹೆಂಗ್ ಕಳೆಯುತ್ತೆ ಸರ್? ಧ್ಯಾನ ಮಾಡೋದೇ ಧ್ಯಾನ ಇಲ್ಲ ಅವ್ರ ಮಾಡ್ತಾ ಇದ್ರೆ ಜೀವನದಲ್ಲಿ. ಅವ್ರು ಬೇಕಾಗಿಲ್ಲ, ಇನ್ನೂ ಒಂದು 10 ಜನ ತಿಳ್ಕೊಂತಿದಾರೆ ಅವರು. ಅಲ್ಲಮ್ಮ, ಅವ್ರಿಗೆ ಅವ್ರಿಗೆ ಧ್ಯಾನ ಕಳ್ಕೊಳ್ತಿದೀವಿ. ಮಾಡ್ಬೇಕು ಅನ್ನೋದು ಜ್ಞಾನ ಇರಲ್ಲ ಸರ್ ಅವ್ರಿಗೆ. ಧ್ಯಾನ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಅದಕ್ಕೆ ಇನ್ನ ಅವ್ರಿಗೆ ಕಳಿಯಲ್ಲವು, ಇನ್ನ ಅನುಭವಿಸಕ್ ಬಂದಿರ್ತಾರಲ್ಲ, ಅದಕ್ಕೆ ಅವ್ರಿಗೆ ಹತ್ರ ಬರಲ್ಲ. ಈಗ ಕಳ್ಕೊಬೇಕನ್ನೋರು ಮಾತ್ರ ಧ್ಯಾನಕ್ಕೆ ಬರ್ತಾರೆ ಬೇಗ. ಅರ್ಥ ಆಯ್ತಾ? ಹಾ ಸರ್. ಈಗ ನಾವು ಹೇಳೋದು ನಮ್ಮ ಕರ್ಮ, ನಾವ್ ಹೇಳ್ಬೇಕು. ಪ್ರತಿಯೊಬ್ಬರು ಈ ತರ ಧ್ಯಾನ ಮಾಡಿದ್ರೆ ನಿಮ್ಗೆ ಹಿಂಗಾಗುತ್ತೆ ಹೇಳ್ಬೇಕು. ಹೇಳಿದಾಗ ಯಾರಾದ್ರೂ ಕೂಡ ಹೊರಗೆ ಬರ್ತಾರೆ. ಬಟ್ ಅವರು ಮಾಡಕ್ಕೆ ತಯಾರಿಲ್ಲ ಅಂದಾಗ ಇನ್ನು ಅವ್ರಿಗೆ ಆ ಕರ್ಮನ ಅನುಭವಿಸೋ ಒಂದು ಇದಿರುತ್ತೆ. ಅರ್ಥ ಆಯ್ತಾ? ಅದೇ ಸರ್, ಅದೇ ಜೀವನ ಪರ್ಯಂತ ಕರ್ಮ ಅನುಭವಿಸ್ತಾನೆ ಇರ್ಬೇಕು ಅವರು. ಎಲ್ಲವರೆಗೂ ಧ್ಯಾನ ಮಾಡಲ್ವೋ, ಧ್ಯಾನ ಎಲ್ಲವರೆಗೂ ಮಾಡಲ್ವೋ, ಎಲ್ಲವರೆಗೂ ಜ್ಞಾನ ತಿಳ್ಕೊಳ್ಳಲ್ವೋ, ಇದು ರಿಪೀಟ್ ಆಗ್ತಾನೆ ಇರ್ತದೆ. ಈ ತರ ಡೈಲಿ ಓಕೆ ಸರ್, ಬಿಸಿ ಆಗಿದ್ದಾರೆ. ಓಕೆ ಸರ್, ಓಕೆ ಮೇಡಮ್. ಸರ್ ಇನ್ನೊಂದು ಕ್ಲಾಸ್ ತೆಗಿತಾರೆ, ನಾವೆಲ್ಲ ಕುತೂಹಲದಿಂದ ಇದೀವಿ ಸರ್. ಆಯ್ತು ಸರ್, ಹ್ಯಾಂಡ್ ರೈಸ್ ಆಯ್ತು ಸರ್. ಓಕೆ, ಅಲ್ಲ ನೀವೇ ಧ್ಯಾನಕ್ಕೆ ಕೂರ್ಸ್ಬಿಟ್ಟು ಇಲ್ಲ ಮ್ಯೂಸಿಕ್ ಶೇರ್ ಮಾಡ್ತಾರ ಯಾರು ಮೇಡಮ್? ಮಾಡ್ತಾರೆ ಸರ್, ಅಲ್ಲಿ ಮಾತಾರ್ ಫೌಂಡೇಶನ್ ಮಾಡ್ತಾರೆ ಸರ್. ಓಕೆ ಓಕೆ, ಎಲ್ರು ಅದು ಇದು ಮಾಡ್ತೀನಿ ನಾನು, ಧ್ಯಾನ ಶುರು ಮಾಡ್ತೀನಿ. ಓಕೆ ಸರ್. ಓಕೆ ಮೈ ಡಿಯರ್ ಮಾಸ್ಟರ್ಸ್, ಎಲ್ರು ಸ್ಥಿರ ಸುಖಾಸನದಲ್ಲಿ ಹೋಗೋಣ. ಹಾಯಾಗಿ ಕೂತ್ಕೊಳ್ಳಿ. ಶರೀರನ ತುಂಬಾ ರಿಲ್ಯಾಕ್ಸ್ ಆಗಿ ನಮ್ಮನೆ ನಡೆಯುವಂತಹ ಉಸಿರಾಟವನ್ನು ಗಮನಿಸಲು ಉತ್ಸಾಹ ಒಳ ಬರುವ ಹೊರ ಹೋಗುವ. Inhale and exhale. ಪ್ರತಿ ಶ್ವಾಸವನ್ನು ಕೂಡ ಗಮನಿಸ್ತಾ ಹೋಗಿ. ನಾವು ಈ ಸಮೂಹ ಧ್ಯಾನ ಮಾಡೋದ್ರಿಂದ ಎಷ್ಟೋ ಪ್ರತಿಸಂಬದ ಕರ್ಮಗಳನ್ನು ಕೂಡ ಕಳ್ಕೊಳ್ತೀವಿ. ಜ್ಞಾನಾಗ್ನಿ ದೊಡ್ಡ ಕರ್ಮನ ಜ್ಞಾನದಿಂದ ಜ್ಞಾನದಿಂದ ಮುಕ್ತ. ಎಷ್ಟು ಸುಲಭ ಮಾರ್ಗವನ್ನ ಪತ್ರಿಕೆಗಳು ನಮಗೆ ತಿಳಿಸೋಗಿದ್ದಾರೆ. ಅದನ್ನು ಪ್ರತಿದಿನ ಕೂಡ ಸಾಧನೆ ಮಾಡ್ತೀವಿ. ಯಾವುದು ಪ್ರತಿ ದಿನ ಕೂಡ ನಾವು ಶರೀರಕ್ಕೆ ಆಹಾರ ತಗೊಂಡು ಧ್ಯಾನದ ರೂಪದಲ್ಲಿ ನಮ್ಮ ಆತ್ಮಕ್ಕೂ ಕೂಡ ಆತ್ಮದ ಆಹಾರ ಧ್ಯಾನ. ಧ್ಯಾನ ಮಾಡ್ತಾ ಇದ್ದಾರೆ ಆ ಬೇರ್ಗೆ ನಾವು ನೀರಾಗ್ತೇವೆ, ಆತ್ಮಕ್ಕೆ ನೀರಾಗ್ತೇವೆ. ಯಾವಾಗ ರೂಟನ್ನ ಗಮನಿಸಿದ್ರೆ ಫೋಕಸ್ ರೂಟ್. ಆ ಮ್ಯೂಸಿಕ್ ನ ಶೇರ್ ಮಾಡ್ತೀವಿ. ಓಕೆ ಸರ್. ಶಶಿಕಲಾ ಮೇಡಮ್, ಎಲ್ಲರೂ ಕೂಡ ನಿಮ್ಮ ಶ್ವಾಸವನ್ನು ಗಮನಿಸ್ತಾ
ಮುಂದುವರಿಸೋಣ.
ಮಾಸ್ಟರ್ಸ್, ನೀವು ಕೇವಲ 4 ನಿಮಿಷ, ಯಾರು ಕಣ್ಣು ತೆಗಿಬೇಡಿ. 4 ನಿಮಿಷಗಳು ಧ್ಯಾನದಲ್ಲಿ ಮುಂದುವರಿಯೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಕೇವಲ 1 ನಿಮಿಷ ನಿಧಾನವಾಗಿ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಮರಳೋಣ. ಧ್ಯಾನ ಸ್ಥಿತಿಯಿಂದ ನಿಧಾನವಾಗಿ ಸಹಜ ಸ್ಥಿತಿಗೆ ಮರಳಿ. ಎಲ್ಲರೂ ಕಾಲುಗಳನ್ನ ಬಿಡಿಸ್ಕೊಳ್ಳಿ, ಕೈಗಳನ್ನ ಬಿಡಿಸ್ಕೊಂಡು ನಿಧಾನವಾಗಿ ಕೈಗಳನ್ನ ಉಜ್ಜಿ ಮೃದುವಾಗಿ ಕಣ್ಣುಗಳ ಮೇಲೆ ಸ್ಪರ್ಶ ಮಾಡೋಣ. 5, 4, 3, 2, 1, 0. ನಿಧಾನವಾಗಿ ಕೈಗಳನ್ನು ತೆಗೆದು ಮಗಳು ನಗುತ್ತಾ ಕಣ್ಣನ್ನು ತೆಗೆಯಿರಿ ಮಾಸ್ಟರ್ಸ್. ಥ್ಯಾಂಕ್ ಯು. ಇಲ್ಲಿಯವರೆಗೆ ಇಂದಿನ ಉಪನ್ಯಾಸ ಮಾಡಿದಂತ ಶ್ರೀಯುತ ಸುಧಾಕರ್ ಪೌರ್ಣ ಸರ್ ವಿಷಯ ಹಂಚಿಕೆ ಮಾಡಿ ಜ್ಞಾನ ಹಂಚಿಕೆ ಮಾಡಿದರೆ, ಹಾಗೆ ಧ್ಯಾನ ಕೂಡ ಮಾಡಿಸಿದರೆ ಅವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನ ಹೇಳೋಣ. ಧ್ಯಾನಕ್ಕೆ ಸಹಕರಿಸಿದ ನಮ್ಮ ದೇಹ, ಮನಸ್ಸು, ಆತ್ಮಕ್ಕೆ, ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ಪತ್ರಿಜಿ ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಅದ್ಭುತವಾದ ಧ್ಯಾನಕ್ಕೆ ಕೃತಜ್ಞತೆಗಳನ್ನು ಹೇಳೋಣ. ಹಾಗೆ ಇಲ್ಲಿಯವರೆಗೂ ಸಮಾಧಾನದಿಂದ ಕುಳಿತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲ ಧ್ಯಾನ ಮಿತ್ರರಿಗೂ ನಮಸ್ಕಾರ ಮಾಸ್ಟರ್. ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು.